ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಹಾಗೆ ಜಿಯೋಗ್ರಫಿ ಕ್ಲಾಸ್ನ ಮುಂದುವರೆದ ಭಾಗವಾಗಿ ಇವತ್ತು ಜಿಯೋಗ್ರಫಿಯಲ್ಲಿ ಗ್ರೂಪ್ ಬಿ ಮೊನ್ನೆ ನಡೆದಿರುವಂತಹ ಪೇಪರ್ ಅನ್ನು ಡಿಸ್ಕಷನ್ ಮಾಡೋಣ. ಅದು ಏಪ್ರಿಲ್ 2026 ನಡೆದ KPSC ನಡೆಸಿರುವಂತಹ ಗ್ರೂಪ್ ಬಿ ಪೇಪರ್ ಅಲ್ಲಿ ಜಿಯೋಗ್ರಫಿ ರಿಲೇಟೆಡ್ ಬಂದಿರುವ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಓಕೆ, ಈಗ ಆಲ್ರೆಡಿ ಜಿಯೋಗ್ರಫಿ ಬ್ಯಾಚ್ ಅಲ್ಲಿ 9 ಕ್ಲಾಸಸ್ ಆಲ್ರೆಡಿ ಅಪ್ಲೋಡ್ ಆಗಿದಾವೆ, ಅಂದ್ರೆ 9 ಪೇಪರ್ಗಳು ಅಪ್ಲೋಡ್ ಆಗಿದಾವೆ. ಇದು ನಿಮಗೆ ಜಿಯೋಗ್ರಫಿ ಬ್ಯಾಚ್ ಅಲ್ಲಿ ನೀವು ಆಪ್ ಅಲ್ಲಿ ನೋಡಿದ್ರೆ ನಿಮ್ಗೆ 10ನೇ ಕ್ಲಾಸ್ ಆಗಿ ಸಿಗುತ್ತೆ. ಈ ಕ್ಲಾಸ್ ಇದೊಂದು ಕ್ಲಾಸು ಗ್ರೂಪ್ ಬಿ ಕ್ಲಾಸ್ ಏನಿದೆ ಇದು ಯೂಟ್ಯೂಬ್ ಅಲ್ಲೂ ಇರುತ್ತೆ, ಹಾಗೆ ಆಪ್ ಅಲ್ಲೂ ಕೂಡ ನಿಮ್ಗೆ ಕಂಟಿನ್ಯೂ ಆಗಿ ಇರುತ್ತೆ. ಓಕೆ, ಹಾಗೆ ಮುಂದುವರೆದು ಯಾರಾದ್ರೂ ಬ್ಯಾಚ್ಗೆ ಸೇರೋರು ಇಚ್ಛೆ ಇದ್ದರೆ ಅವರು ಯಾವ ರೀತಿ ಡಿಸ್ಕಷನ್ ಮಾಡ್ತೀವಿ ಅಂತಂದು ಈ ಕ್ಲಾಸ್ ಅನ್ನು ನೋಡಿದ್ರೆ ನಿಮ್ಗೆ ಡೆಮೋ ಅರ್ಥ ಆಗುತ್ತೆ. ಅಥವಾ ಡೆಮೋ ಕ್ಲಾಸ್ ಅಂತ ಕೂಡ ಆ್ಯಪ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಆ್ಯಪು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅದ್ರ ಥ್ರೂ ನೀವು ಜಾಯ್ನ್ ಆಗಿ ಆ್ಯಪ್ ಅಲ್ಲಿ ಕ್ಲಾಸಸ್ ಅನ್ನ ನೋಡೋಕೆ ಸಾಧ್ಯ ಆಗಿರ್ಬೇಕು. ಹಾಗೆ ನೀವು ಟೆಲಿಗ್ರಾಮ್ಗೆ ಏನಾದ್ರು ಜಾಯ್ನ್ ಆದ್ರೆ ಅದ್ರ PDF ಈ PDF ನಲ್ಲಿ ಪೋಸ್ಟ್ ಮಾಡ್ತೀನಿ. ಆಮೇಲೆ ಯಾವ್ದು ಇನ್ಫಾರ್ಮೇಶನ್ ಬೇಕಾದ್ರೂ ಕೂಡ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆನಾ. ಈ ಬ್ಯಾಚ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಸೆಲೆಕ್ಷನ್ ಬ್ಯಾಚ್ ಅಂತ ಮಾಡ್ಕೊಂಡಿದ್ದಾರೆ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಕಂಪ್ಲೀಟ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಮಾತ್ರ ಈ ಬ್ಯಾಚ್ ಅಲ್ಲಿ ಸಾಲ್ವ್ ಮಾಡಿಕೊಡಲಾಗುತ್ತೆ. ಏನು ಸ್ಪೆಷಾಲಿಟಿ ಅಂತ ಅಂದ್ರೆ ಯಾವುದೇ ರೀತಿಯಾದಂತಹ ಮಾಡೆಲ್ ಟೆಸ್ಟ್ ರೀತಿಯ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಲ್ಲ. ಇದರಲ್ಲಿ ಥಿಯರಿ ಕ್ಲಾಸಸ್ ಬಹಳ ಕಡಿಮೆ. ಓಕೆನಾ. ಥಿಯರಿ ಕ್ಲಾಸಸ್ ಅಂದ್ರೆ ಈಗ ಯಾವ್ದೋ ಈಗ ರಿವರ್ ಸಿಸ್ಟಮ್ ಮೇಲೆ ಒಂದು ಕ್ವಶನ್ಸ್ ಬಂದ್ರೆ ಆ ಚಾಪ್ಟರ್ನೇ ಕಂಪ್ಲೀಟ್ ಆಗಿ ಅದರಲ್ಲಿ ರಿವೈಸ್ ಮಾಡಿರುತ್ತೆ. ಓಕೆನಾ. ಹಾಗಾಗಿ ಥಿಯರಿ ಕ್ಲಾಸ್ ಪ್ಲಸ್ ಕ್ವಶನ್ ಪೇಪರ್ ಥ್ರೂ ಥಿಯರಿ ಕ್ಲಾಸ್, ಇದು ಕ್ವಶನ್ ಪೇಪರ್ ಥ್ರೂ ಥಿಯರಿ ಕ್ಲಾಸ್ ಆಗಿರುತ್ತೆ. ಓಕೆನಾ. ಈ ಥಿಯರಿನ ಸಪ್ರೇಟ್ ಮಾಡ್ಕೊಂಡು ಆಮೇಲೆ ಕ್ವಶನ್ ಪೇಪರ್ ಸಪ್ರೇಟ್ ಆ ರೀತಿ ಇರಲ್ಲ. ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ಕೊಂತ ಅದರಲ್ಲಿ ಬಂದಿರುವ ಟಾಪಿಕ್ ಅನ್ನ ಇನ್ ಡೀಟೇಲ್ ಆಗಿ ಸಾಲ್ವ್ ಮಾಡಿದಾಗ ಆ ಚಾಪ್ಟರ್ ಕವರ್ ಆಗುತ್ತೆ. ಆ ರೀತಿ ಕ್ವಶನ್ಸ್ ಅನ್ನ ಅನಾಲಿಸಿಸ್ ಮಾಡುತ್ತೆ. ಇದು ಆ ರೀತಿ ನಡೀತಿರುವಂತಹ ಜಿಯೋಗ್ರಫಿ ಬ್ಯಾಚ್ ಆಗಿರುತ್ತೆ. ಕಂಪ್ಲೀಟ್ ಜಿಯೋಗ್ರಫಿ ಮಾತ್ರ. 360 ಡಿಗ್ರಿ ಅನಾಲಿಸಿಸ್ ಇರುತ್ತೆ, 90 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಇದಕ್ಕೆ 250 ಪ್ಲಸ್, ಅದಕ್ಕೆ ಒಟ್ಟು 250 ಇಂದ 300 ಆ ರೇಂಜ್ ಅಲ್ಲಿ ಇದಕ್ಕೆ ಅಮೌಂಟ್ ಅನ್ನು ಫಿಕ್ಸ್ ಮಾಡಿರ್ತಾರೆ. ಹಾಗಾದ್ರೆ ಯಾವ್ಯಾವ ಕ್ವಶನ್ ಪೇಪರ್ ನ ಈ ಬ್ಯಾಚ್ ಅಲ್ಲಿ ಸಾಲ್ವ್ ಮಾಡಿಕೊಡ್ತೀವಿ ಅಂತ ಅಂದ್ರೆ KA VAO, ಓಕೆನಾ, ಎಲ್ಲವೂ 2025, 24 ಇವೆರಡು 25, ಇದು ಕೂಡ 24 ಇದು ಒಂದು. ಓಕೆನಾ. ಉಳಿದೆಲ್ಲವೂ ಇಲ್ಲಿದಾವೆ, ಇವೆರಡು 24, ಉಳಿದೆಲ್ಲವೂ ಕೂಡ 2025, 26 ಆಮೇಲೆ 24 ಒಂದೇ ನೇರ್ ಪೇಪರ್. ಇಷ್ಟು ಈ 3 ವರ್ಷದ ಕ್ವಶನ್ ಪೇಪರ್ನೇ ಸಾಲ್ವ್ ಮಾಡ್ತಿರ್ತೀವಿ. ಈಗ ಗ್ರೂಪ್ ಈ ಸಾಲ್ವ್ ಮಾಡ್ತಿರೋದು ಇದು ಕೂಡ 2026. ಆಮೇಲೆ KA 2026 HK ನಾನ್ಸ್ಗೆ SD 2 ನಡೆಸಿತು. ಆಮೇಲೆ 2025 BMTC 708 ಅಂತ 4 ಪೋಸ್ಟ್, 4 ರೀತಿಯಾದಂತ SDA FDA HK ನಾನ್ಸ್ಗೆ ಡಿವೈಡ್ ಮಾಡಿದ್ರು KAದವರು ರೀಸೆಂಟ್ ಆಗಿ. ಆ 4 ಪೇಪರ್ ಸಾಲ್ವ್ ಮಾಡಿದೆ. ಆಮೇಲೆ KPSC R2 ಪೇಪರು, KPSC ಅಲ್ಲಿ ಮತ್ತೆ KA ಕಂಪ್ಲೀಟ್ ಆಗ ಅನ್ನೋದು ಬೇಡ ಅನ್ನೋ ದೃಷ್ಟಿಯಿಂದ KA ಮತ್ತು KPSC ಅನ್ನ ಡಿವೈಡ್ ಮಾಡ್ಕೊಂಡಿದೆ. KPSC ಅಲ್ಲಿ RTO ಮತ್ತೆ KPSC ಅಲ್ಲಿ PDO HK ನಾನ್ಸ್ಗೆ, CTA ನಾನ್ಸ್ಗೆ HK, ಆಮೇಲೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ HK ನಾನ್ಸ್ಗೆ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ PSI 402, 545. ಈಗ ಗ್ರೂಪ್ ಬಿ ಇದ್ದು KA ಗ್ರೂಪ್ ಬಿ ಮೊನ್ನೆ ನಡೆದಿರೋ ಪೇಪರ್. ಓಕೆನಾ. ಇಷ್ಟು ರೀತಿ ಕ್ವಶನ್ ಪೇಪರ್ ಅಲ್ಲಿ ಜಿಯೋಗ್ರಫಿ ಮಾತ್ರ ಕ್ವಶನ್ಸ್ ಅನ್ನ ಸ್ಕಿಪ್ ಮಾಡ್ಕೊಂಡು ಅದರಲ್ಲಿ ಆವರೇಜ್ ಆಗಿ 15 ಕ್ವಶನ್ಸ್ ಇರ್ತಾವೆ, ಅವನ್ನ ಎತ್ಕೊಂಡು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಿರುತ್ತೆ. ಇದೇ ರೀತಿ ಪೊಲಿಟಿ ಕೂಡ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಈಗ ಸಬ್ಜೆಕ್ಟ್ ಥ್ರೂ ಅಂತಂದ್ರೆ ಜಿಯೋಗ್ರಫಿ ಮತ್ತು ಪೊಲಿಟಿ ಇದೆ. ಮತ್ತೆ ಗೆ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಬೇರೆ ಬೇರೆ ಕ್ಲಾಸಸ್ ಬ್ಯಾಚಸ್ ಕೂಡ ಇದಾವೆ. ಅದರಲ್ಲಿ ಕಮ್ಯುನಿಕೇಶನ್ ಬ್ಯಾಚ್ ಇದೆ, ಇಂಗ್ಲಿಷ್ ಸಪ್ರೇಟ್ ಇದೆ, ನೀವು ಇಂಗ್ಲಿಷ್ ಮಾತ್ರ ಬೇಕಂದ್ರೆ ಕನ್ನಡ ಸಪ್ರೇಟ್ ಇದೆ, ಕನ್ನಡ ಮಾತ್ರ ಬೇಕಂದ್ರೆ ಕಂಪ್ಯೂಟರ್ ಸಪ್ರೇಟ್ ಇದೆ. ಓಕೆನಾ. ಈ ರೀತಿ ಕೂಡ ಬ್ಯಾಚಸ್ ಇದಾವೆ. ಈಗ ನಾವು ಫೋಕಸ್ ಆಗಿ ಜಿಯೋಗ್ರಫಿ ಬ್ಯಾಚಸ್ ಬಗ್ಗೆ ಹೇಳಿದ್ದೀನಿ. ಇದೇ ರೀತಿಯಾಗಿ ಇದೇ ಪ್ಯಾಟರ್ನ್ ಅಲ್ಲಿ ಇದೇ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಪೊಲಿಟಿ ಕ್ವಶನ್ಸ್ ಅನ್ನ ಸ್ಕಿಪ್ ಮಾಡ್ಕೊಂಡು ಮಾಡ್ತಿರುವ ಬ್ಯಾಚಸ್ ಅದು ಪೊಲಿಟಿ ಬ್ಯಾಚ್. ಆ ರೀತಿನೂ ಕೂಡ ಇದೆ. ನಿಮ್ಗೆ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಥವಾ ಟೆಲಿಗ್ರಾಮ್ ಚಾನೆಲ್ಗೆ ಅಲ್ಲಿ ಕೂಡ ಲಿಂಕ್ ಸಿಗುತ್ತೆ ನಿಮ್ಗೆ ಅಂತ ಹೇಳ್ತಾ ಇವತ್ತಿನ ಮೊದಲ ಕ್ವಶನ್ಸ್ಗೆ ಹೋಗೋಣ. ಕೆಳಕಂಡ ಎಷ್ಟು ದೇಶಗಳು ಇರಾನ್ ದೇಶಗಳೊಂದಿಗೆ ಭೂಗಡೆಯನ್ನ ಹಂಚಿಕೊಂಡಿದ್ದಾವೆ? ಅಂದ್ರೆ ಈ ಎಲ್ಲಾ ದೇಶಗಳನ್ನ ಬಿಟ್ಟು ಇರಾನ್ ದೇಶವನ್ನೇ ಯಾಕೆ ಹೇಳಿದಾನೆ ಇದರಲ್ಲಿ
ವಾರ್ ಜಾಸ್ತಿ ನಡೀತಿದೆ, ಬಹಳ ಸುದ್ದಿಯಲ್ಲಿದೆ, 2-3 ಮಂತ್ಸ್ ಇಂದ ಬಹಳ ಸುದ್ದಿಯಲ್ಲಿದೆ. ಇದನ್ನ ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿಯೋಗ್ರಫಿ ಅಂತ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಈಗ ಇರಾನ್ ದೇಶದೊಂದಿಗೆ ಭೂಗಡಿ ಅಂತ ಅಂದ ತಕ್ಷಣ ಇದನ್ನ ಡೈರೆಕ್ಟ್ ಜಿಯೋಗ್ರಫಿ ಕ್ವಶನ್ಸ್ ಅನ್ನೋದಕ್ಕಿಂತ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬಂದಿರುವಂತಹ ಜಿಯೋಗ್ರಫಿ ಕ್ವಶನ್ಸ್ ಇದು. ಓಕೆನಾ? ಯಾಕೆ ಇದನ್ನ ಕೇಳಿದ್ರು? ಎಲ್ಲ ದೇಶಗಳಿದಾವೆ, 200+ ದೇಶಗಳನ್ನ ಇದಾವೆ ಅಂತ ನಾವು ಓದ್ತೀವಿ. ಓಕೆನಾ? ಸೊ ವಿಶ್ವಸಂಸ್ಥೆಯಲ್ಲಿ ರೆಕಾರ್ಡೆಡ್ ಇರೋದೇ 195, ಇನ್ನು 200+ ದೇಶಗಳಿದ್ರೂ ಕೂಡ ಯಾಕೆ ನಾವು ಕ್ವಶನ್ ಅಲ್ಲಿ ಇರಾನ್ ದೇಶವನ್ನೇ ಕೇಳಿದ್ರು? ಅದೇ ನಮ್ಮ ಭಾರತ ದೇಶ ಕೇಳ್ಬೋದಿತ್ತಲ್ವಾ? ನಾವು ಕರ್ನಾಟಕದವರು, ನಾವು ಭಾರತದಲ್ಲಿದ್ವಿ, ನಮ್ಮ ಭಾರತ ದೇಶದ ಸುತ್ತಲಿರುವ ದೇಶಗಳನ್ನ ಕೇಳ್ಬೋದಿತ್ತಲ್ವಾ? ಅದು ಬಿಟ್ಟು ಇರಾನ್ ದೇಶನ ಯಾಕೆ ಕೇಳಿದ್ರು? ರಷ್ಯಾ ಕೇಳ್ಬೋದಿತ್ತು, ಅಮೆರಿಕ ಕೇಳ್ಬೋದಿತ್ತು, ಡಾಮಿನೆಂಟ್ ಕಂಟ್ರೀಸ್. ಅದು ಬಿಟ್ಟು ಇರಾನ್ ದೇಶನ ಯಾಕೆ ಕೇಳಿದ್ರು ಅಂತಂದ್ರೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಬಹಳ ನ್ಯೂಸ್ ಇದೆ, ಬಹಳ ನ್ಯೂಸ್ ಇದೆ ಕರೆಂಟ್ ಅಫೇರ್ಸ್ ಅಲ್ಲಿ. ಹಾಗಾಗಿ ಇದನ್ನ ಫಿಸಿಕಲ್ ಜಿಯೋಗ್ರಫಿ ಥ್ರೂ ಏನಾದ್ರೂ ನೀವು ಕಲಿಬಹುದು, ಅಥವಾ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತಹ ನ್ಯೂಸ್ ರಿಲೇಟೆಡ್ ಬಂದಿರುವ ಕ್ವಶನ್ಸ್ ಅಂತ ಆದ್ರೂ ಕೂಡ ನೀವು ಇದನ್ನ ಕಲಿಬಹುದಾಗಿರುತ್ತೆ. ಓಕೆ, ಈಗ ಏನ್ ಕೊಟ್ಟಿದ್ದಾನೆ? ಟರ್ಕಿ ಕೊಟ್ಟಿದ್ದಾನೆ, ಅರ್ಮೇನಿಯಾ, ಅಜರ್ಬೈಜಾನ್, ಕುವೈತ್, ಸೌದಿ ಅರೇಬಿಯಾ. ನಾನು ಇದಕ್ಕೆ ಆನ್ಸರ್ ಹೇಳುವುದಕ್ಕಿಂತ ಮುಂಚೆ ಮ್ಯಾಪ್ ಅನ್ನು ತೋರಿಸ್ತೀನಿ, ಅವಾಗ ಇನ್ನೂ ಕ್ಲಾರಿಫೈ ಆಗುತ್ತೆ. ಏನ್ ಕೇಳಿದಾನೆ? ಇರಾನ್ ದೇಶ ಭೂಗಡಿ ಹಂಚಿಕೊಂಡಿರುವ ದೇಶಗಳು. ಓಕೆನಾ? ಇದು ಇರಾನ್, ಇದು ಇರಾನ್. ಓಕೆನಾ? ಇರಾನ್ ಅಲ್ಲಿ ಯಾವ್ಯಾವ ದೇಶ ಕೊಟ್ಟಿದ್ದಾನೆ? ಟರ್ಕಿ ಕೊಟ್ಟಿದ್ದಾನೆ. ಟರ್ಕಿ ಎಲ್ಲೈತಪ್ಪ ಇದರಲ್ಲಿ? ಟರ್ಕಿ ಅದು ಬಿಡಿ, ಟರ್ಕಿ ಬಿಡಿ, ಇರಾಕ್ ಇದೆ ನೋಡ್ರಿ. ಇರಾಕ್ ಭೂಗಡಿ ಹಂಚ್ಕೊಂಡಿದ್ದೀನ, ಇದು ಭೂಗಡಿ ಇದ್ರದ್ದು. ಓಕೆ, ಇದ್ರ ಭೂಗಡಿ. ಈ ಕಡೆ ಇರಾನ್ ಬಂತಂದ್ರೆ ಇಲ್ಲಿ ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ ಇದೆ, ತುರ್ಕ್ಮೆನಿಸ್ತಾನ ಇದೆ. ಓಕೆನಾ? ಇಲ್ಲಿ ಅಜರ್ಬೈಜಾನ್ ಇದೆ, ಆಮೇಲೆ ಅರ್ಮೇನಿಯಾ ಇದು ಕೂಡ ಹಂಚ್ಕೊಂಡಿದೆ, ಇರಾಕ್ ಇದೆ. ಓಕೆನಾ? ಇಷ್ಟು ದೇಶಗಳು ಕಂಡು ಬರ್ತವೆ. ಮತ್ತೆ ಅದರಲ್ಲಿ ಮತ್ತೆ ಯಾವ್ಯಾವ ಕೊಟ್ಟಿದ್ದಾನೆ? ಇಷ್ಟು ದೇಶಗಳು ಈ ದೇಶದ ಬಾರ್ಡರ್ನ ಹಂಚ್ಕೊಂಡಿದ್ದಾವೆ. ಇದ್ರ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಆಮೇಲೆ ಕ್ಯಾಸ್ಪಿಯನ್ ಸಮುದ್ರವು ಕೂಡ ಇಲ್ಲಿ ಇದಕ್ಕೆ ಇದೆ. ಓಕೆನಾ? ಬಟ್ ಸಮುದ್ರ ಕೇಳಿಲ್ಲ, ಬಟ್ ನೀವು ಅದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ರಿ. ಕ್ಯಾಸ್ಪಿಯನ್ ಸಮುದ್ರದ ಸುತ್ತಲಿರುವ ದೇಶಗಳಂತಾನು ಕೂಡ ಕೇಳಿದ್ದಾನೆ. ಇದು ಟರ್ಕಿಗೆ, ಇರಾನಿಗೆ ಪಕ್ಕದಲ್ಲಿ ಅದು ಕೂಡ ಬಾರ್ಡರ್ ಅಲ್ಲಿ ಇದೆ. ಆಮೇಲೆ ಇಲ್ಲಿ ಇಂಡಿಯನ್ ಓಷನ್ ಕೂಡ ಬಾರ್ಡರ್ ಅಲ್ಲಿ ಇದೆ, ಸ್ಟ್ರೈಟ್ ಆಫ್ ಹರ್ಮೋಜ್. ಓಕೆನಾ? ಅದು ಕೂಡ ಅದರಲ್ಲಿ ಕಂಡು ಬರುತ್ತೆ. ಓಕೆ, ಈ ಕಡೆ ಬಂತಂದ್ರೆ ಇದು ರಷ್ಯಾ ಕಂಡು ಬರುತ್ತೆ. ಇದು ಆಫ್ರಿಕಾ, ಇದು ಆಫ್ರಿಕಾ, ಇದು ಏಷ್ಯಾ. ಇದು ಆಫ್ರಿಕಾ, ಇದು ಏಷ್ಯಾ. ಡಿವೈಡ್ ಮಾಡೋದು ಎಮೆನ್, ಓಮನ್, ರೆಡ್ ಸಿ. ಈ ಕಡೆ ಬಂದ್ರೆ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ರೆಡ್ ಸಿ ಸಿಗುತ್ತೆ. ಈ ಕಡೆಯಿಂದ ಇದು ಆಫ್ರಿಕಾ. ಓಕೆನಾ? ಇದು ಸೌದಿ ಅರೇಬಿಯಾ, ಇದು ಕೂಡ ಏಷ್ಯಾದಲ್ಲಿ ಕಂಡುಬರುತ್ತೆ, ಎಮೆನ್, ಓಮನ್. ಓಕೆನಾ? ಇವೆಲ್ಲವೂ ಡಿವೈಡ್ ಮಾಡೋದು ಏಷ್ಯಾ ಮತ್ತು ಆಫ್ರಿಕಾವನ್ನ ಡಿವೈಡ್ ಮಾಡೋದು ಯಾವ್ದು ಅಂತಂದ್ರೆ ಮೇಜರ್ ಆಗಿ ರೆಡ್ ಸಿ ಅಂತ ಕೂಡ ನೋಡ್ಕೊಳ್ತೀವಿ. ಓಕೆನಾ? ಟರ್ಕಿ, ಸಿರಿಯಾ. ಕ್ವಶನ್ ಅಲ್ಲಿ ಆಪ್ಷನ್ ಅಲ್ಲಿ ಟರ್ಕಿ ಕೂಡ ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್ ಟರ್ಕಿ ಕೊಟ್ಟಿದ್ದಾನೆ. ಓಕೆ, ಟರ್ಕಿ ಕೂಡ ಇದ್ರ ಅಂಡರ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಟರ್ಕಿ ಬರುತ್ತೆ ಒಂದೇ ಆಪ್ಷನ್. ಓಕೆನಾ? ನೆಕ್ಸ್ಟ್ ಯಾವ್ದಿದೆ? ಅರ್ಮೇನಿಯಾ ಕೂಡ ಹೇಳಿದೆ. ಅರ್ಮೇನಿಯಾ ಕೂಡ ಇದೆನಾ? ಅರ್ಮೇನಿಯಾ ಇಲ್ಲಿ ನೋಡ್ರಿ, ಅರ್ಮೇನಿಯಾ ಕೂಡ ಇದ್ರಲ್ಲಿದೆ. ನೆಕ್ಸ್ಟ್ ಅಜರ್ಬೈಜಾನ್ ಇದೆನಾ? ಇಲ್ಲಿ ನೋಡ್ರಿ, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ, ಇವು 3 ಹೇಳಿಕೆಗಳು ಆರ್ಡರ್ ವೈಸ್ ಇದಾವೆ. ಕುವೈತ್ ಎಲ್ಲಿದೆ? ಕುವೈತ್ ಇಲ್ಲಿದೆ, ಬಟ್ ಪೆನಿನ್ಸುಲರ್ ಈ ಸಮುದ್ರ ಅಡ್ಡ ಬರೋದ್ರಿಂದ ಇರಾಕ್ ಅಡ್ಡ ಬರುತ್ತೆ ಅದಕ್ಕೆ. ಹಾಗಾಗಿ ಕುವೈತ್ ಇರಾನ್ಗೆ ಟಚ್ ಇರಲ್ಲ. ಓಕೆನಾ? ಹಾಗಾಗಿ ಕುವೈತ್ ಬರೋದಿಲ್ಲ ಇದರಲ್ಲಿ, ಆಪ್ಷನ್ ಡಿ ಬರಲ್ಲ. ನೆಕ್ಸ್ಟ್ ಸೌದಿ ಅರೇಬಿಯಾ ಅಂತ ಕೊಟ್ಟಿದ್ದಾನೆ. ಸೌದಿ ಅರೇಬಿಯಾ ಎಲ್ಲಿತ್ತಪ್ಪ? ಇಲ್ಲಿದೆ. ಸೌದಿ ಅರೇಬಿಯಾಕ್ಕೂ ಇರಾನ್ಕ್ಕೂ ಟಚ್ ಇಲ್ಲ, ಹಾಗಾಗಿ ಸೌದಿ ಅರೇಬಿಯಾ ಕೂಡ ಇದರಲ್ಲಿ ಬರಲ್ಲ. ಕೇವಲ ಟರ್ಕಿ ಬರುತ್ತೆ, ಅರ್ಮೇನಿಯಾ ಬರುತ್ತೆ, ಅಜರ್ಬೈಜಾನ್ ಬರುತ್ತೆ. 3 ದೇಶಗಳು ಮಾತ್ರ ಕೊಟ್ಟಿರುವ ಆಪ್ಷನ್ ಅಲ್ಲಿ, 3 ದೇಶಗಳು ಮಾತ್ರ ಇರಾನ್ನ ಭೂಗಡಿಯನ್ನ ಹಂಚಿಕೊಂಡಿದ್ದಾವೆ. ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ನೋಡೋದಾಯ್ತಂದ್ರೆ ಮತ್ತೇನು ಹೇಳ್ಬೋದು ಇದರಲ್ಲಿ? ಮ್ಯಾಕ್ಸಿಮಮ್ ಆಗಿ ನಿಮಗೆ ಕ್ವಶನ್ಸ್ ಬರೋದಿಲ್ಲ ಅಂತ ಅಂದ್ರೆ ಇರಾನು. ಯಾಕಂತಂದ್ರೆ ಅದು ಬಹಳ ನ್ಯೂಸ್ ಅಲ್ಲಿ ಇದೆ. ಈ ಗಲ್ಫ್ ಕಂಟ್ರೀಸ್ ಬಹಳ ನ್ಯೂಸ್ ಅಲ್ಲಿ ಇರ್ತವೆ ಯಾವಾಗ್ಲೂ ಕೂಡ. ಎಕ್ಸಾಂಪಲ್ ಆಗಿ ಸೌದಿ ಅರೇಬಿಯಾದ ಮೇಲೆ ಕೇಳ್ತಾನೆ, ಇರಾಕ್ ಮೇಲೆ ಸಿರಿಯಾ, ಟರ್ಕಿ ಬಹಳ ನ್ಯೂಸ್ ಅಲ್ಲಿ ಇರ್ತವೆ ಎಲ್ಲ ಪ್ಲೇಸಸ್ ಕೂಡ. ಎಮೆನ್, ಓಮೆನ್, ಆಮೇಲೆ ರೆಡ್ ಸಿ ಬಹಳ ನ್ಯೂಸ್ ಅಲ್ಲಿ ಇರುತ್ತೆ ಯಾವಾಗ್ಲೂ. ಆಮೇಲೆ ಮೆಡಿಟೇರಿಯನ್ ಸಿ ಬಗ್ಗೆ ಕೇಳ್ತಾನೆ, ಬ್ಲಾಕ್ ಸಿ, ಇವೆಲ್ಲವೂ
ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಓಕೆನಾ, ಬ್ಲಾಕ್ ಸಿ ಆಗಿರ್ಬೋದು, ಮೆಡಿಟೇರಿಯನ್, ರೆಡ್ ಸಿ, ಕ್ಯಾಸ್ಪಿಯನ್ ಸಮುದ್ರ, ಇಂಡಿಯನ್ ಓಷನ್, ಓಕೆನಾ, ಗಲ್ಫ್ ಆಫ್ ಹರ್ಮೂಜ್ ಜಲಸಂಧಿ, ಇದು ಬಹಳ ಇಂಪಾರ್ಟೆಂಟ್. ಓಕೆನಾ, ಇದು ಬಹಳ ನ್ಯೂಸ್ ಅಲ್ಲಿ ಇದೆ. ಹರ್ಮುಜ್ ಜಲಸಂಧಿ ಇದು ಎಲ್ಲಿ ಕಂಡು ಬರುತ್ತೆ? ಇರಾನ್ ಪಕ್ಕದಲ್ಲೇ ಕಂಡು ಬರುತ್ತೆ. ಹಾಗಾಗಿ ಇರಾನ್ ದೇಶದ ಬಗ್ಗೆ ಕ್ವಶನ್ ಎಕ್ಸ್ಪೆಕ್ಟ್ ಆಗಿ ಕೇಳಿದಾನೆ. ಹಾಗಾದ್ರೆ ಇರಾನ್ ದೇಶದ ರಾಜಧಾನಿ ತೆಹರಾನ್, ಇದು ಕೂಡ ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇದು ಆಮೇಲೆ ಈಜಿಪ್ಟ್, ಸುಡಾನು, ಎರಿಟ್ರಿಯಾ ಇವೆಲ್ಲವೂ ರೆಡ್ ಸಿ ಬಾರ್ಡರ್ ಅಲ್ಲಿ ಕಂಡು ಬರುವಂತಹ ಆಫ್ರಿಕನ್ ದೇಶಗಳು. ಈ ಕಡೆ ಏಷ್ಯನ್ ದೇಶಗಳು ಅಂತ ಬಂದ್ರೆ ಸೌದಿ ಅರೇಬಿಯಾ, ಯೆಮೆನ್, ಓಕೆನಾ, ಇಸ್ರೇಲು, ಜೋರ್ಡಾನ್ ಇವೆಲ್ಲವೂ ಈ ಕಡೆ ಕಂಡುಬರುವ ದೇಶಗಳಾಗಿರ್ತವೆ. ಇರಾನ್ ಒಟ್ಟು 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ಟರ್ಕಿ ಇದೆ, ಅರ್ಮೇನಿಯಾ, ಅಜರ್ಬೈಜಾನ್ ಇದೆ, ಕುವೈತ್ ಇಲ್ಲ, ಇದು ಇರಾನ್ ಜೊತೆಗೆ ಭೂಗಡಿಯನ್ನು ಹೊಂದಿಲ್ಲ. ಪರ್ಷಿಯನ್ ಗಲ್ಫ್ ಮೂಲಕ ಸಮುದ್ರ ಗಡಿಯನ್ನು ಮಾತ್ರ ಹೊಂದಿದೆ, ಹಾಗಾಗಿ ಕುವೈತ್ ಬರೋದಿಲ್ಲ. ಸೌದಿ ಅರೇಬಿಯಾ ಕೂಡ ಹೊಂದಿಲ್ಲ, ಇದು ಕೂಡ ಪರ್ಷಿಯನ್ ಮೂಲಕ ಬೇರ್ಪಟ್ಟಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮೋರ್ ಇನ್ಫಾರ್ಮೇಶನ್ ಏನಿದೆ? ಭೂಗಡಿ ಒಟ್ಟು ಉದ್ದ ಇರಾನ್ ದೇಶದಲ್ಲಿ 5894 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದ್ದು, ಜಲಗಡಿ ಇದಕ್ಕೆ ಮೆಡಿಟರೇನಿಯನ್ ಬಾರ್ಡರ್ ಏನಿದೆ ದಕ್ಷಿಣ ಪೆಸಿಫಿಕ್ ಗಲ್ಫ್ ಮತ್ತು ಒಮನ್ ಗಲ್ಫ್ ಹಾಗೂ ಉತ್ತರಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಹೊಂದಿದೆ. ಓಕೆನಾ, ಇಲ್ಲಿ ಉತ್ತರಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಹೊಂದಿದೆ. ನೆಕ್ಸ್ಟ್ ಕುವೈತ್, ಸೌದಿ ಅರೇಬಿಯಾ, ಬೆಹ್ರಾನ್, ತೆಹರಾನ್, UAE, ಒಮೆನ್ ದೇಶಗಳೊಂದಿಗೆ ಸಮುದ್ರ ಗಡಿಯನ್ನು ಹಂಚಿಕೊಂಡಿದೆ. ಇದರ ರಾಜಧಾನಿ ತೆಹರಾನ್. ಹಳೆಯ ಹೆಸರು ಇರಾನ್ ದೇಶದ ಮೊದಲ ಪರ್ಷಿಯಾ ಎಂದು ಕರೆಯಲಾಗುತ್ತದೆ. 1935ರಲ್ಲಿ ಇದನ್ನು ಅಧಿಕೃತವಾಗಿ ಇರಾನ್ ಎಂದು ಬದಲಾಯಿಸಲಾಯಿತು. ಶೃಂಗಸಭೆ ಇತ್ತೀಚೆಗೆ ವರದಿಗಳ ಪ್ರಕಾರ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆಯುವುದು ಸಾಧ್ಯತೆಗಳಿದ್ದು, ಈ ಪ್ರದೇಶ ಭೌಗೋಳಿಕವಾಗಿ, ರಾಜಕೀಯವಾಗಿ ಪ್ರಮುಖ ಇಂಪಾರ್ಟೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಭೂಮಿಯ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ, ಓಕೆನಾ, ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸೌದರ್ನ್ ಹೆಮಿಸ್ಫಿಯರ್ ಬಗ್ಗೆ ಕೇಳ್ತಿದ್ದಾನೆ. ಉತ್ತರ ಗೋಳಾರ್ಧಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನ ಪರಿಗಣಿಸಿ. ಕಂಪ್ಲೀಟ್ ಆಗಿ ಉತ್ತರ ಗೋಳಾರ್ಧ ಮಾತ್ರ ಕೇಳ್ತಿದ್ದಾನೆ. ನಾರ್ದರ್ನ್ ಹೆಮಿಸ್ಫಿಯರ್ ಬಗ್ಗೆ ಕೇಳ್ತಿದ್ದಾನೆ. ನಾರ್ದರ್ನ್ ಹೆಮಿಸ್ಫಿಯರ್, ಓಕೆನಾ, ಇದರಲ್ಲಿ ಏನ್ ಕೇಳ್ತಿದ್ದಾನೆ? ಇದನ್ನ ಭೂಗೋಳಾರ್ಧ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ತಿದ್ದಾನೆ. ಹೌದು, ಇದನ್ನ ಭೂಗೋಳಾರ್ಧ ಅಂತ ಕರೀತಾರೆ. ಯಾವುದನ್ನ? ಉತ್ತರ ಗೋಳಾರ್ಧವನ್ನ. ಇದು ನಮ್ಮ ಭೂಮಿ ಅಂತಂದ್ರೆ ಅದನ್ನ 2 ಡಿವೈಡ್ ಮಾಡ್ತಾರೆ. ಇದು ಉತ್ತರ ಗೋಳಾರ್ಧ, ಇದನ್ನ ದಕ್ಷಿಣ ಗೋಳಾರ್ಧ ಅಂತ ಕರೀತಾರೆ. ಅದರಲ್ಲಿ ಮೇಲಿದ ಉತ್ತರ ಗೋಳಾರ್ಧವನ್ನ ಏನಂತಾರೆ ಅಂದ್ರೆ ಅದನ್ನ ಭೂಗೋಳಾರ್ಧ ಅಂತ ಕರೀತಾರೆ ಅಂತ ಫಸ್ಟ್ನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದು 101% ಸರಿಯಾಗಿದೆ. ನೆಕ್ಸ್ಟ್, ಇದು ಸಂಪೂರ್ಣವಾಗಿ ಭೂರಾಶಿಗಳಿಂದ ಆವರಿಸಲ್ಪಟ್ಟಿದೆ. ನೋ, ಭೂಗೋಳಾರ್ಧ ಅಂತ ಕರೆದಿದ್ದಾರೆ ಅನ್ನೋ ದೃಷ್ಟಿಯಿಂದ ನಾವು ಸಂಪೂರ್ಣವಾಗಿ ಭೂರಾಶಿಯಿಂದ ಆವರಿಸಲ್ಪಟ್ಟಿಲ್ಲ. ಇದು 60 to 40 ಈ ರೇಂಜ್ ಅಲ್ಲಿ 60% ಭೂಮಿ ಇದ್ರೆ 40% ನೀರಿದೆ. ಹಾಗಾಗಿ ಇದನ್ನ ಸಂಪೂರ್ಣವಾಗಿ ಅಂತಂದು ಈ ವರ್ಡ್ ಅನ್ನ ಮೆನ್ಷನ್ ಮಾಡಿರೋದ್ರಿಂದ ಈ ಆಪ್ಷನ್ ಅನ್ನ ನಾನು ತೆಗೆದಾಕ್ತೇನೆ. ನೆಕ್ಸ್ಟ್, ದಕ್ಷಿಣ ಗೋಳಾರ್ಧವು 57% ಭೂರಾಶಿಗಳಿಂದ ಆವರಿಸಲ್ಪಟ್ಟಿದೆ. ಇದು ಕೂಡ ರಾಂಗ್ ಆಗುತ್ತೆ. ಯಾಕಂತಂದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಹೆಚ್ಚು ನೀರಿದೆ. ಹಾಗಾಗಿ ಇದನ್ನ ನಾವೇನಂತಂದ್ರೆ ಇಲ್ಲಿ ಕೂಡ ಡಿಫ್ರೆನ್ಸ್ ಏನಾಗುತ್ತಂತಂದ್ರೆ, ನಾವು ಎಕ್ಸಾಂಪಲ್ ಆಗಿ 40-60 ಅಂತ ನೆನ್ಪಿಟ್ಕೊಂಡ್ರು, 40% ಭೂಮಿ ಅದಕ್ಕಿಂತ ಕಡಿಮೆನೇ ಇದೆ, 60% ನೀರು ಜಾಸ್ತಿ ಇದೆ. ಹಾಗಾಗಿ ಇವರು ಅರ್ಧಕ್ಕಿಂತ ಹೆಚ್ಚಿಗೆ ಭೂರಾಶಿ ಇದೆ ದಕ್ಷಿಣ ಗೋಳಾರ್ಧದಲ್ಲಿ, ಅಂದ್ರೆ ಕೆಳಗೆ ಅಂತ ಹೇಳ್ತಿರೋದ್ರಿಂದ ಇದು ಕೂಡ ಆಪ್ಷನ್ ರಾಂಗ್ ಆಗುತ್ತೆ. ನೆಕ್ಸ್ಟ್, ಉತ್ತರ ಗೋಳಾರ್ಧವು ದಕ್ಷಿಣ ಗೋಳಾರ್ಧಕ್ಕಿಂತ ಹೆಚ್ಚು ಭೂಭಾಗವನ್ನ ಹೊಂದಿದೆ. ಇದು ಮೇಲಿರುವ ಉತ್ತರ ಗೋಳಾರ್ಧ ಇದೇನಿದಲ್ವ ಉತ್ತರ ಗೋಳಾರ್ಧ, ಈ ಗೋಳಾರ್ಧವು ದಕ್ಷಿಣ ಗೋಳಾರ್ಧಕ್ಕಿಂತ ಇದಕ್ಕಿಂತ ಹೆಚ್ಚಿಗೆ ಭೂಭಾಗವನ್ನ ಹೊಂದಿದೆ ಅಂತ ಹೇಳಿರೋದು ಇದು ಸ್ಟೇಟ್ಮೆಂಟ್ ರೈಟ್ ಇದೆ. ಹಾಗಾಗಿ ಎ ಮತ್ತು ಡಿ ಹೇಳಿಕೆ ಮಾತ್ರ ಸರಿ. ಇದರಲ್ಲಿ ಏನ್ ಕೇಳಿದಾನೆ? ಎಷ್ಟು ಹೇಳಿಕೆಗಳು ಸರಿ ಅಂತ ಕೇಳಿದಾನೆ. ಆಪ್ಷನ್ ಏನ್ ಕೊಟ್ಟಿದೆ ನೋಡ್ರಿ. ಈಗ ನಿಮ್ಗೆ ಎ ಮತ್ತು ಡಿ ಸರಿ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಹಾಕಿ ಹೋಗ್ಬಿಡ್ತಿದ್ರಿ. ಬಟ್ ಅವನು ಇನ್ನೂ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಎಲ್ಲ 4 ಹೇಳಿಕೆಗಳು ಸರಿ, 3 ಹೇಳಿಕೆಗಳು, 2 ಹೇಳಿಕೆಗಳು, 1 ಹೇಳಿಕೆ ಅಂತ ಕೊಟ್ಟಿದ್ದಾನೆ. ಓಕೆನಾ, ಈಗ ಎಷ್ಟು ಹೇಳಿಕೆ ಸರಿ? ಎ ಮತ್ತು ಡಿ ಆಗಿರೋದ್ರಿಂದ 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಕೇವಲ 2 ಹೇಳಿಕೆಗಳು ಮಾತ್ರ ಸರಿ ಇದಕ್ಕೆ ಆನ್ಸರ್. ಓಕೆನಾ, ಇಲ್ಲಿದೆ ನೋಡ್ರಿ, ಯಾಕೆ ರಾಂಗ್ ಯಾಕೆ ರೈಟ್ ಅಂತಂದು. ಸರಿಯಾಗಿದೆ. ಒಟ್ಟು ಭೂಮಿಯ ಭಾಗವು ಸರಿಸುಮಾರು 68% ಭಾಗವು ಉತ್ತರ ಗೋಳಾರ್ಧದಲ್ಲಿ, ಇದನ್ನ ಭೂಗೋಳಾರ್ಧ ಅಂತ ಕರೀತಾರೆ. ಓಕೆನಾ, 67% ಭೂಭಾಗ ಇದೆ, ಹಾಗಾಗಿ ಇದನ್ನ ಭೂಗೋಳಾರ್ಧ ಅಂತ ಕರಿತೀವಿ. ಎರಡನೇದಾಗಿ ತಪ್ಪಿದೆ. ಗೋಳಾರ್ಧ ಸಂಪೂರ್ಣವಾಗಿ ಭೂಮಿಯಿಂದ ಆವರಿಸಲ್ಪಟ್ಟಿಲ್ಲ,
ಉತ್ತರ ಗೋಳಾರ್ಧದಲ್ಲಿ ಸಹ 60% ನೀರಿದೆ, 40% ಮಾತ್ರ ಭೂಮಿ ಇದೆ. ಇಲ್ಲಿ ಸಂಪೂರ್ಣವಾಗಿ ಭೂಮಿಯಿಂದ ಆವರಿಸಲ್ಪಟ್ಟಿದೆ ಉತ್ತರ ಗೋಳಾರ್ಧ ಅಂತ ಕೊಟ್ಟಿರೋದ್ರಿಂದ ಅದು ರಾಂಗ್. ಅಲ್ಲೂ ಕೂಡ 40% ನೀರಿದೆ. ನೆಕ್ಸ್ಟ್ ಜಲಗೋಳಾರ್ಧ, ಓಕೆನಾ, ದಕ್ಷಿಣ ಗೋಳಾರ್ಧವನ್ನು ಜಲಗೋಳಾರ್ಧ ಎನ್ನಲಾಗುತ್ತದೆ. ಇಲ್ಲಿ 80% ನೀರಿದೆ, ಕೇವಲ 20% ಭೂಮಿ ಇದೆ. ಓಕೆನಾ, ನಾನು ಏನ್ ಹೇಳಿದೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ 60-40 ಹೇಳಿದೆ. ಬಟ್ ಇಲ್ಲಿ 80% ನೀರಿದೆ. 80% ನೀರಿದ್ರೆ 20% ಮಾತ್ರ ಭೂಮಿ ಇದೆ. ಎಲ್ಲಿ? ದಕ್ಷಿಣ ಗೋಳಾರ್ಧದಲ್ಲಿ. ನೆಕ್ಸ್ಟ್ ಮೇಲೆ ತಿಳಿಸಿದಂತೆ ವಿಶ್ವದ ಪ್ರಮುಖ ಭಾಗಗಳು ಏಷ್ಯಾ, ಯುರೋಪ್, ಉತ್ತರ ಅಮೆರಿಕ, ಆಫ್ರಿಕಾ ಬಹುಪಾಲು ಉತ್ತರ ಗೋಳಾರ್ಧದಲ್ಲಿಯೇ ಇವೆ. ಅಂದ್ರೆ ಅತಿ ದೊಡ್ಡ ಭೂಭಾಗ ಇರೋದು. ಹಾಗಾಗಿ ಇದನ್ನ 4ನೇ ಆಪ್ಷನ್ ಕೂಡ ಸರಿಯಾಗಿದೆ. ದಕ್ಷಿಣ ಗೋಳಾರ್ಧಕ್ಕಿಂತ ಉತ್ತರ ಗೋಳಾರ್ಧವು ಅತಿ ಹೆಚ್ಚು ಭೂಭಾಗವನ್ನು ಹೊಂದಿದೆ ಅನ್ನುವ ಸ್ಟೇಟ್ಮೆಂಟ್ ರೈಟ್ ಇದೆ. ಇದು ಮ್ಯಾಪ್. ಇವಾಗ ನಿಮಗೆ ಇದರಲ್ಲಿ 2 ರೀತಿಯಾದಂತಹ ಡಿವೈಡ್ ಮಾಡ್ತಾರೆ. 2 ರೀತಿಯಾಗಿ ಡಿವೈಡ್ ಮಾಡ್ತಾರೆ. ಯಾವ್ಯಾವ ರೀತಿ? ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಡಿವೈಡ್ ಮಾಡ್ತಾರೆ. ಇದರಲ್ಲಿ ಇದು ಬಾರ್ಡರ್, ಇದು 0 ಡಿಗ್ರಿ ಇಕ್ವೆಡಾರ್ ಇದು. ಇದರಲ್ಲಿ ಇದು ಮೇಲೆ ಬಂತಂದ್ರೆ ಉತ್ತರ ಗೋಳಾರ್ಧ, ಉತ್ತರ ಗೋಳಾರ್ಧ ಇದು. ನೆಕ್ಸ್ಟ್ ದಕ್ಷಿಣ ಗೋಳಾರ್ಧ, ಈಗ ನೋಡ್ರಿ ಅಂದಾಜಾಗಿ ನೋಡ್ರಿ, ಇದಿಷ್ಟು ಭೂಮಿ ಇದೆ. ಓಕೆನಾ, ಇಷ್ಟು ಭೂಮಿ ಇದೆ, ಇದಿಷ್ಟು ಭೂಮಿ ಇದೆ, ಇದಿಷ್ಟು ದೊಡ್ಡ ಮಟ್ಟದಲ್ಲಿ ಭೂಮಿ ಕಂಡುಬರುತ್ತೆ, ಇಲ್ಲೂ ಕಂಡುಬರುತ್ತೆ. ಇಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಇಷ್ಟು ಮಾತ್ರ, ಇಷ್ಟು ಮಾತ್ರ, ಇಷ್ಟು ಮಾತ್ರ. ಓಕೆನಾ, ಇಲ್ಲಿ ಅಂಟಾರ್ಟಿಕಾ ಇಲ್ಲಿ ಯಾರು ವಾಸ ಮಾಡಲ್ಲ, ಭೂಮಿ ಇಷ್ಟು ಮಾತ್ರ ಇರೋದು. ಓಕೆನಾ, ಹಾಗಾಗಿ ಇವಾಗ ನೋಡ್ರಿ ಇಲ್ಲಿ ನೀರು ಜಾಸ್ತಿ ಇದೆ, ನೀರು ಜಾಸ್ತಿ ಇದೆ. ಅಟ್ಲಾಂಟಿಕ್ ಓಷನ್ ಇದೆ, ಇಂಡಿಯನ್ ಓಷನ್ ಇದೆ, ಸೌದರ್ನ್ ಓಷನ್ ಇದೆ, ಪೆಸಿಫಿಕ್ ಓಷನ್ ಇದೆ. ದೊಡ್ಡ ಮಟ್ಟದಲ್ಲಿ ದಕ್ಷಿಣದಲ್ಲಿ ಅತಿ ಹೆಚ್ಚು ನೀರಿದೆ, ದಕ್ಷಿಣದಲ್ಲಿ ಅತಿ ಹೆಚ್ಚು ನೀರಿದೆ. ಹಾಗಾಗಿ ಉತ್ತರದಲ್ಲಿ ನೋಡ್ರಿ ಜಾಸ್ತಿ ಭೂಮಿ ಇದೆ. ಯುರೋಪ್, ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೆರಿಕ ಇಂಥ ದೊಡ್ಡ ದೊಡ್ಡ ದೇಶಗಳು, ದೊಡ್ಡ ದೊಡ್ಡ ಖಂಡಗಳು ಇರೋದು ಎಲ್ಲಿ ಅಂತ ಉತ್ತರ ಗೋಳಾರ್ಧದಲ್ಲಿ. ಹಾಗಿರುವುದರಿಂದ ದಕ್ಷಿಣ ಗೋಳಾರ್ಧಕ್ಕಿಂತ ಉತ್ತರ ಗೋಳಾರ್ಧವು ಹೆಚ್ಚು ಭೂಭಾಗವನ್ನ ಹೊಂದಿದೆ ಅಂತಂದು ಏನ್ ಸ್ಟೇಟ್ಮೆಂಟ್ ಇದೆ ಅದು ರೈಟ್ ಆಗುತ್ತೆ. ಹಾಗಾಗಿ 4 ಹೇಳಿಕೆಗಳು ಯಾಕೆ ರಾಂಗು, ಯಾಕೆ ರೈಟ್ ಅಂತಂದು ನಿಮ್ಗೆ ಈ ಒಂದು ಮ್ಯಾಪ್ ಅನ್ನು ನೋಡಿದ್ರೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆನಾ, ಇದು ಇಕ್ವೇಟೋರಲ್, ಇದು 0 ಡಿಗ್ರಿ ಲೈನ್ ಆಗಿರುತ್ತೆ. ಈ ಕಡೆ ಉತ್ತರ ಗೋಳಾರ್ಧ ಮೇಲೆ, ದಕ್ಷಿಣ ಗೋಳಾರ್ಧ ಕೆಳಗೆ. ಕೆಳಗಡೆ ಬಂತಂದ್ರೆ ಇಲ್ಲಿ ಅಂಟಾರ್ಟಿಕಾ ಕಂಡುಬರುತ್ತೆ, ಇಲ್ಲಿ ಆರ್ಕೆಟಿಕ್ ಸಾಗರ ಕಂಡುಬರುತ್ತೆ. ಅಟ್ಲಾಂಟಿಕಾ ಇಲ್ಲಿ ಕಂಡುಬರುತ್ತೆ, ಆರ್ಕೆಟಿಕ್ ಸಾಗರ ಇಲ್ಲಿ ಕಂಡುಬರುತ್ತೆ. ಅದು ಕೂಡ ನೆನಪಲ್ಲಿ ಇರಬೇಕು. ಆರ್ಕೆಟಿಕ್ ಉತ್ತರ ಗೋಳಾರ್ಧದಲ್ಲಿ ಕಂಡು ಬಂದ್ರೆ ಅಂಟಾರ್ಟಿಕ್ ಇದು ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರುತ್ತೆ. ಆಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಗಮನ ಇರಲಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದು ನಮ್ಮ ದೇಶದ ಮೇಲೆ ಕೂಡ ಹಾದು ಹೋಗುತ್ತೆ, ನೆನಪಲ್ಲಿ ಇರಲಿ. ಈಕ್ವೆಟೋರಲ್ ಹಾದೋಗಲ್ಲ, ಆಮೇಲೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಹಾದೋಗಲ್ಲ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದೋಗುತ್ತೆ ನಮ್ಮ ಮೇಲೆ. ಓಕೆನಾ, ಇದ್ರ ಮೇಲೆ ಸ್ವಲ್ಪ ಆ ಕ್ವಶನ್ಸ್ಗೆ ರಿಲೇಟೆಡ್ ಆದಂತಹ ಎಲ್ಲ ಇನ್ಫಾರ್ಮೇಶನ್ ಈ ಒಂದು ಮ್ಯಾಪ್ ಅನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. 2 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್, ಓನ್ಲಿ 2 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಒಂದೇದು ಯಾಕೆ, ಎರಡನೇದು ಯಾಕೆ, ಯಾಕೆ ರಾಂಗ್ ಅಂತ ಕೂಡ ಹೇಳ್ತೀನಿ. ಮಿಡ್ಲು ಸಿ ಮತ್ತು ಬಿ 2 ಇನ್ಕರೆಕ್ಟು, ಎ ಮತ್ತು ಡಿ ಕರೆಕ್ಟ್ ಅಂತ. ಯಾಕೆ ಕರೆಕ್ಟ್, ಯಾಕೆ ರಾಂಗ್ ಅಂತ ಕೂಡ ಹೇಳ್ತೀನಿ. ಮೋರ್ ಇನ್ಫಾರ್ಮೇಶನ್ ನೋಡೋದಾದ್ರೆ ಜನಸಂಖ್ಯೆ, ಭೂಮಿಯ ಒಟ್ಟು ಜನಸಂಖ್ಯೆ ಸರಿಸುಮಾರು 90% ಜನ ಉತ್ತರ ಗೋಳಾರ್ಧದಲ್ಲಿ ವಾಸ ಮಾಡ್ತಾರೆ. ಓಕೆನಾ, ಇಲ್ಲಿ 90% ಜನ ಉತ್ತರ ಗೋಳಾರ್ಧದಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆನಾ, ಆಮೇಲೆ ಉತ್ತರ ಗೋಳಾರ್ಧವು ಜೂನ್ ತಿಂಗಳಲ್ಲಿ ಬೇಸಿಗೆ ಕಾಲವಿದ್ದು ಅದೇ ಸಮಯದಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಚಳಿಗಾಲ ಬರುತ್ತೆ. ಮೇಲೆ ಬೇಸಿಗೆ ಇತ್ತಂದ್ರೆ ಇಲ್ಲಿ ಚಳಿಗಾಲ ಬರುತ್ತೆ. ಯಾಕಂದ್ರೆ ಸೂರ್ಯ ಈ ಕಡೆ ಬಂದಿರ್ತಾನೆ, ಸೂರ್ಯ ಈ ಕಡೆ ಬಂದಾಗ ಇಲ್ಲಿ ಚಳಿಗಾಲ ಇರುತ್ತೆ. ಅದೇ ಸೂರ್ಯ ಈ ಕಡೆ ಹೋದಾಗ ಏನಾಗುತ್ತಂದ್ರೆ ದಕ್ಷಿಣದಲ್ಲಿ ಹೋದಾಗ ಇಲ್ಲಿ ಚಳಿಗಾಲ ಇರುತ್ತೆ. ಓಕೆ, ಅಷ್ಟೇ, ಅದು ಸಿಂಪಲ್. ಆರ್ಕಿಟಿಕ್ ಸಾಗರ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿದೆ ಇದು. ಓಕೆನಾ, ಇಷ್ಟನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆರ್ಕಿಟಿಕ್ ಸಾಗರ ಸಂಪೂರ್ಣವಾಗಿದೆ. ಜೂನ್ 21ರಂದು ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತ್ಯಂತ ದೀರ್ಘವಾಗಿ ಕಂಡುಬರುತ್ತೆ ಜೂನ್ ತಿಂಗಳಲ್ಲಿ. ಯಾಕಂದ್ರೆ ಸೂರ್ಯ ಮಿಡ್ಲ್ ಬಂದಿರ್ತಾನೆ, ಇಲ್ಲಿ ಬಂದಿರ್ತಾನೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈ ರೇಂಜಲ್ಲಿ ಬಂದಿರ್ತಾನೆ. ಓಕೆನಾ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹತ್ರ ಬಂದಿರ್ತಾನೆ ಸೂರ್ಯ. ಹಾಗಾಗಿ ದೀರ್ಘವಾದಂತಹ ಹಗಲನ್ನ ನಾವು ಯಾವಾಗ ನೋಡೋಕೆ ಸಾಧ್ಯ ಅಂತ ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ ಜೂನ್ ತಿಂಗಳ ಅದೇ 21 ಜೂನ್ ತಿಂಗಳ 21ನೇ ತಾರೀಕಂದು ನೋಡಲು ಸಾಧ್ಯವಾಗಿರುತ್ತೆ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಕಂಪ್ಯಾರಿಸನ್ ಟೇಬಲ್ ನೋಡೋದಾಯ್ತಂದ್ರೆ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧಕ್ಕೆ ನಾವು ಇವಾಗ ಅದನ್ನ ಕಂಪೇರ್ ಮಾಡ್ಕೊಂಡು ನೋಡ್ಕೊಂಡ್ರೆ ಇನ್ನು ಸ್ವಲ್ಪ ಬೇಗ ಅರ್ಥ ಆಗುತ್ತೆ, ಇನ್ನು ಸ್ವಲ್ಪ ಕ್ಲಾರಿಟಿ ಆಗಿರುತ್ತೆ. ಏನಿದೆ ಉತ್ತರ ಗೋಳಾರ್ಧ, ಇದನ್ನ ನಾವು ಭೂಗೋಳಾರ್ಧ ಅಂತ ಕೂಡ ಕರೀತಾರೆ.
ಓಕೆನಾ. ಲ್ಯಾಂಡ್ ಹೆಮಿಸ್ಫಿಯರ್ ಅಂತಾನು ಕೂಡ ಇರ್ತಾರೆ. ದಕ್ಷಿಣ ಗೋಳಾರ್ಧದಲ್ಲಿ ಇದನ್ನ ಜಲ ಗೋಳಾರ್ಧ ಅಂತಾನು ಕೂಡ ಕರೆಯಲಾಗುತ್ತದೆ. ಭೂಭಾಗ ಇದರಲ್ಲಿ 40% ಇರುತ್ತೆ. ಉತ್ತರ ಗೋಳಾರ್ಧದಲ್ಲಿ ಭೂಭಾಗ, ಒಂದ್ ನಿಮಿಷ, ಇಲ್ಲ ಇದು 80 ಆಗ್ಬೇಕಿತ್ತು. ಭೂಗೋಳಾರ್ಧ ಉತ್ತರ ಗೋಳಾರ್ಧದಲ್ಲಿ 80% ಇರುತ್ತೆ. ಇಲ್ಲ ಇಲ್ಲ, ಇಲ್ಲಿ ಉಲ್ಟಾ ಆಗಿದೆ, ಸಾರಿ. ಇದು ಏನಾಗ್ಬೇಕಂದ್ರೆ ಇದು ಜಲ ಆಗ್ಬೇಕು, ಜಲ. ಇದು ಭೂಮಿ ಆಗ್ಬೇಕು, ಭೂಮಿ. ಓಕೆನಾ. ಜಲ ಎಷ್ಟಿರುತ್ತೆ ಉತ್ತರ ಗೋಳಾರ್ಧದಲ್ಲಿ? 40% ಇದ್ರೆ ಆ ಭೂಮಿ ಎಷ್ಟಿದೆ? 60% ಇದೆ. ಅದೇ ದಕ್ಷಿಣ ಗೋಳಾರ್ಧದಲ್ಲಿ ಜಲ ಎಷ್ಟಿದೆ? ಓ ಸಾರಿ, ಕರೆಕ್ಟ್ ಐತಲ್ವಾ? ಒಂದು ನಿಮಿಷ. ಉತ್ತರ ಗೋಳಾರ್ಧದಲ್ಲಿ ಭೂಭಾಗವು ಎಷ್ಟಿರ್ಬೇಕಂತಂದ್ರೆ, ಉತ್ತರ ಗೋಳಾರ್ಧದಲ್ಲಿ ಭೂಭಾಗ ಇರೋದು 70+. ಓಕೆನಾ. 60 to 70+ ಇದೆ ಉತ್ತರ ಗೋಳಾರ್ಧದಲ್ಲಿ ಭೂಮಿಯ ಭಾಗ. ಓಕೆನಾ. ಜಲಗೋಳಾರ್ಧದಲ್ಲಿ ಜಲ ಎಷ್ಟಿದೆ ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ ಕಡಿಮೆ ಇದೆ, ಕಂಪ್ಯಾರಿಟಿವ್ಲಿ 30 to 40 ಇಷ್ಟು % ಇದೆ. ಇದು ಒಂದು ರೈಟ್ ಇದೆ. ನೆಕ್ಸ್ಟ್ ಭೂಭಾಗ ದಕ್ಷಿಣ ಗೋಳಾರ್ಧದಲ್ಲಿ 20% ಇದೆ. ಅದೇ ಜಲಭಾಗ 80% ಇದೆ. ಇದು ಒಂದು ಡಾಟಾ ನಿಮಗೆ ಮಿಸ್ಟೇಕ್ ಆಗಿದೆ, ಇದನ್ನ ಎಡಿಟ್ ಮಾಡಿ ಹಾಕ್ತಾರೆ ನಿಮಗೆ. ಓಕೆನಾ. ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದು. ನೆಕ್ಸ್ಟ್ ಪ್ರಮುಖ ಖಂಡಗಳು ಯಾವ ಕಂಡು ಬರ್ತವೆ ಉತ್ತರ ಗೋಳಾರ್ಧದಲ್ಲಿ? ಪ್ರಮುಖ ಖಂಡಗಳು ಏಷ್ಯಾ, ಯುರೋಪ್, ಉತ್ತರ ಅಮೆರಿಕ. ಇದರಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ. ಓಕೆ, ಐ ಹೋಪ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಈ ಮ್ಯಾಪ್ ಅನ್ನು ನೋಡ್ಕೊಂಡ್ರೆ ಇನ್ನು ನಿಮಗೆ ಜಾಸ್ತಿ ಕ್ಲಾರಿಫೈ ಆಗೋದು ಈ ಮ್ಯಾಪ್ ಅನ್ನ ನೀವು ನೋಡ್ಕೊಂಡಾಗ. ಓಕೆನಾ. ಜಾಸ್ತಿ ಕ್ಲಾರಿಫೈ ಆಗೋದು ಈ ಮ್ಯಾಪ್ ಅನ್ನ ನೋಡ್ಕೋಬೇಕು ನೀವು ಅಂತ ಅಂದಾಗ ಮಾತ್ರ ಇನ್ನೂ ಕ್ಲಾರಿಫೈ ಆಗುತ್ತೆ. ಏನೇನು ನೋಡ್ಬೋದು ಇದರಲ್ಲಿ? ಇಡೀ ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ ಮ್ಯಾಕ್ಸಿಮಮ್ ಆಗಿ ಇದೇ ಒಂದು ಮ್ಯಾಪ್ ಅಲ್ಲಿ ಕವರ್ ಮಾಡ್ಕೋಬಹುದು. ಎಕ್ಸಾಂಪಲ್ ಆಗಿ ಇಕ್ವೆಟೋರಿಯಲ್ 0 ಡಿಗ್ರಿ ಲೈನ್ ಬಗ್ಗೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ, ಆಮೇಲೆ ಈಗ ಮಾತಾಡಿರುವಂತಹ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದ ಬಗ್ಗೆ, ಆಮೇಲೆ ಮಾರುತಗಳ ಬಗ್ಗೆ ಓದ್ಕೋಬಹುದು ಇದರಲ್ಲಿ. ಇದೇ ಒಂದು ಮ್ಯಾಪ್ ಹಿಡ್ಕೊಂಡು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಷ್ಟು ರಾಜ್ಯಗಳ ಮೂಲಕ ನಮ್ಮ ದೇಶದಲ್ಲಿ ಹಾದೋಗುತ್ತೆ? 8 ರಾಜ್ಯಗಳ ಮೂಲಕ ಹಾದೋಗುತ್ತೆ, ಅದನ್ನ ಕೂಡ ನೋಡ್ಕೋಬಹುದು. ಎಷ್ಟು ಖಂಡಗಳಿದಾವೆ? ನಾರ್ತ್ ಅಮೆರಿಕ ಎಲ್ಲಿದೆ? ಸೌತ್ ಅಮೆರಿಕ ಎಲ್ಲಿದೆ? ಯುರೋಪ್ ಎಲ್ಲಿದೆ? ಏಷ್ಯಾ ಎಲ್ಲಿದೆ? ಆಫ್ರಿಕಾ ಎಲ್ಲಿದೆ? ಆಸ್ಟ್ರೇಲಿಯಾ ಎಲ್ಲಿದೆ? ಆಮೇಲೆ ಅಂಟಾರ್ಟಿಕಾ ಎಲ್ಲಿ ಕಂಡು ಬರುತ್ತೆ? ಆರ್ಟಿಕ್ ಎಲ್ಲಿ ಕಂಡು ಬರುತ್ತೆ? ಓಕೆನಾ. ಇಷ್ಟು ಪ್ಲೇಸ್ ಕೂಡ ನೋಡ್ಕೋಬಹುದು. ಆಮೇಲೆ ಆರ್ಟಿಕ್ ಸರ್ಕಲ್ ಅಂತ ಒಂದು ಲೈನ್ ಬರುತ್ತೆ, ಅದು ಎಲ್ಲಿ ಬರುತ್ತೆ? ಓಕೆ. ಆಮೇಲೆ ಇಂಡಿಯನ್ ಓಷನ್ ಎಲ್ಲಿ ಕಂಡು ಬರುತ್ತೆ? ಅಂಟಾರ್ಟಿಕಾ ಎಲ್ಲಿ ಕಂಡು ಬರುತ್ತೆ? ಓಕೆನಾ. ಅಂಟಾರ್ಟಿಕಾ ಇಲ್ಲಿಂದ ಇಲ್ಲಿವರೆಗೂ ಕಂಡು ಬರುತ್ತೆ ಅಂಟಾರ್ಟಿಕಾ. ಆಮೇಲೆ ಪೆಸಿಫಿಕ್, ಇದು ಪೆಸಿಫಿಕ್ ಸಾಗರ. ಇದು ಪೆಸಿಫಿಕ್ ಅತ್ಯಂತ ದೊಡ್ಡ ಸಾಗರ ಅಂತಾನು ಕೂಡ ಕರಿತೀವಿ. ಎಲ್ಲೆಲ್ಲಿ ಕಂಡು ಬರ್ತವೆ? ಓಕೆನಾ. ಇಷ್ಟು ರೀತಿನೂ ಕೂಡ ನಾವು ಒಂದು ಮ್ಯಾಪ್ ಅನ್ನು ಹಿಡ್ಕೊಂಡ್ರೆ ಜಿಯೋಗ್ರಫಿಲಿ ಎಲ್ಲಿಂದ ಎಲ್ಲಿಗಾದ್ರೂ ಕೂಡ ನಾವು ಕ್ಲಾಸಸ್ ಅನ್ನ ತಗೊಂಡು ಹೋಗ್ಬೋದಾಗಿರುತ್ತೆ. ಓಕೆ. ಎಕ್ಸಾಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟನ್ನು ಮಾತ್ರ ಹೇಳ್ಕೊಂಡು ನಾನು ಮುಂದೆ ಹೋಗ್ತಿರ್ತೀನಿ. ಈ ಒಂದೇ ಇದನ್ನ ಹಿಡ್ಕೊಂಡ್ರೆ ಇದೇ 1 hour ಆಗ್ಬಿಡುತ್ತೆ. ಇನ್ನು ಡೀಟೇಲ್ ಆಗಿ ಹೇಳ್ಕೊಂತ ಹೋದ್ರೆ ಮತ್ತೆ ಇಲ್ಲಿ ಇದರಲ್ಲಿ ಮರುಭೂಮಿ ಎಲ್ಲಿ ಕಂಡು ಬರ್ತವೆ, ಅತ್ಯಂತ ದೊಡ್ಡ ಜಲಪಾತ ಎಲ್ಲಿದೆ, ಹಿಂಗೆಲ್ಲ ಹೇಳ್ಕೊಂಡು ಹಂಗೆ ಹೋಗ್ತಾ ಇರುತ್ತೆ ಕ್ಲಾಸ್. ಓಕೆ. ಆ ಮ್ಯಾಪ್ ಅನ್ನು ಹಿಡ್ಕೊಂಡು ವರ್ಕ್ ಅನ್ನು ಮಾಡ್ತಿರ್ಬೇಕು ನೀವು. ಓಕೆ. ನೆಕ್ಸ್ಟ್ ಕ್ವಶನ್. ಉಗಮದಿಂದ ಸಂಗಮದವರೆಗೆ ಕಾವೇರಿ ನದಿಯಲ್ಲಿ ಕಂಡುಬರುವ ಜಲಪಾತಗಳ ಸರಿಯಾದ ಕ್ರಮವನ್ನು ಕಂಡುಹಿಡಿಯಿರಿ. ಅಂದ್ರೆ ಕಾವೇರಿ ನದಿ ಸ್ಟಾರ್ಟಿಂಗ್, ಈ ಸ್ಟಾರ್ಟಿಂಗ್ ಇಂದ ಎಂಡ್, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ವರೆಗೂ 3 ಜಲಪಾತಗಳನ್ನು ಕೊಟ್ಟಿದ್ದಾರೆ. ಅವು ಆರ್ಡರ್ ವೈಸ್ ಇಲ್ಲಿ ಫಸ್ಟ್ ನಿಂತಿದ್ದು, ಸೆಕೆಂಡ್, ಥರ್ಡ್ 3 ಜಲಪಾತ ಇದಾವೆ. ಅದರಲ್ಲಿ ಫಸ್ಟ್ ಹೊಗೆನಕಲ್ ಬರುತ್ತೋ, ಆಮೇಲೆ ಶಿವನ ಸಮುದ್ರ ಬರುತ್ತೋ, ಚುಂಚನಕಟ್ಟಿ ಬರುತ್ತೋ ಅಂತ ಕೊಟ್ಟಿದ್ದಾನೆ ಆಪ್ಷನ್. ಆಮೇಲೆ ಅದೇ ಚುಂಚನಕಟ್ಟಿ ಫಸ್ಟ್, ಆಮೇಲೆ ಶಿವನ ಸಮುದ್ರ, ಆಮೇಲೆ ಹೊಗೆನಕಲ್ಲು ಬರುತ್ತೋ ಅಂತಂದು ಆರ್ಡರ್ ವೈಸ್ ಹೊಂದಿಸ್ಬೇಕು. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಇರುವಂತಹ ಆ ನದಿಗೆ ಇರುವ ಜಲಪಾತಗಳನ್ನ ಆರ್ಡರ್ ವೈಸ್ ಹೊಂದಿಸೋದು ನಿಮ್ದ ಕೆಲ್ಸಿಗ. ಓಕೆನಾ. ಫಸ್ಟ್ ಚುಂಚನಕಟ್ಟೆ ಬರುತ್ತೆ. ಇದಕ್ಕೂ ಮೈಸೂರಿನಲ್ಲೇ ಇರುತ್ತೆ. ಓಕೆನಾ. ಎಲ್ಲೆಂದ್ರೆ ಇದು ಮೈಸೂರು ಜಿಲ್ಲೆಯ KR ನಗರದಲ್ಲಿ ಕಂಡುಬರುತ್ತೆ, ಮೈಸೂರಲ್ಲಿ ಕಂಡುಬರುತ್ತೆ ಚುಂಚನಕಟ್ಟೆ. ನೆಕ್ಸ್ಟ್ ಶಿವನ ಸಮುದ್ರ, ಮೈಸೂರು ಆದ್ಮೇಲೆ ಅದ್ರ ಮುಂದುವರೆದಾಗಿ ಚಾಮರಾಜನಗರದಲ್ಲಿ ಕಂಡುಬರೋದು ಶಿವನ ಸಮುದ್ರ. ನೆಕ್ಸ್ಟ್ ಹೊಗೆನಕಲ್ಲಲ್ಲಿ ಅಂತ ಅಂದ್ರೆ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ ಅಲ್ಲಿ ಕಂಡುಬರೋದು ಹೊಗೆನಕಲ್ಲು ಆಗಿರೋದ್ರಿಂದ ಫಸ್ಟ್ ಚುಂಚನಕಟ್ಟೆ, ಆಮೇಲೆ ಶಿವನ ಸಮುದ್ರ, ಅದಾದ್ಮೇಲೆ ಹೊಗೆನಕಲ್, ಈ ಫಾಲ್ಸ್ ಗಳು ಕಂಡು ಬರ್ತವೆ. ಮ್ಯಾಪ್ ಅಲ್ಲಿ ತೋರಿಸ್ತೀನಿ ನಾನು. ಓಕೆ. ಫಸ್ಟ್ ಏನ್ ಹೇಳಿದೆ ನಾನು? ಚುಂಚನಕಟ್ಟೆ ಕಂಡು ಬರೋದಿಲ್ಲ ಅಂತ ಹೇಳಿದೆ. ಚುಂಚನಕಟ್ಟೆ
ಸ್ಟಾರ್ಟಿಂಗ್ ಅಲ್ಲೇ ಕಂಡುಬರುತ್ತೆ. ಫಸ್ಟ್ ಚುಂಚನಕಟ್ಟೆ, ಈ ಮ್ಯಾಪ್ ಅಂತ ಅನ್ಕೊಳ್ರಿ. ಫಸ್ಟ್ ಚುಂಚನಕಟ್ಟೆ ಕಂಡುಬರುತ್ತೆ, ಆಮೇಲೆ ಶಿವನ ಸಮುದ್ರ, ಆ ಅದ್ರ ಕೆಳಗೆ ಮತ್ತೆ ಚಾಮರಾಜನಗರದಲ್ಲಿ ಶಿವನ ಸಮುದ್ರ ಕಂಡುಬರುತ್ತೆ. ಮತ್ತೆ ಇಲ್ಲಿ ಇದು ಕರ್ನಾಟಕ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಅಂದಾಗ, ಕರ್ನಾಟಕ ಇಲ್ಲಿ ಎಂಡ್ ಆಗುತ್ತೆ ಅಂತ ಅಂದಾಗ ಆ ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ ಅಲ್ಲಿ ಕಂಡುಬರೋದು ಅಂದ್ರೆ ಹೊಗೇನಕಲ್ ಜಲಪಾತ. ಓಕೆನಾ, ಹೊಗೇನಕಲ್ ಜಲಪಾತ ಇದು ಕಾವೇರಿ ನದಿಯ ಬೇಸಿನ್ ಆಗಿರುತ್ತೆ, ಕಾವೇರಿ ನದಿಯ ರಿವರ್ ಬೇಸಿನ್ ಆಗಿರುತ್ತೆ. ಓಕೆನಾ, ಇದರಲ್ಲಿ ಯಗಚಿ ನದಿ ಕಂಡುಬರುತ್ತೆ ಉಪನದಿಯಾಗಿ. ಓಕೆನಾ, ಅರ್ಕಾವತಿ ಕಂಡುಬರುತ್ತೆ, ಶಿಂಷಾ, ಕಬಿನಿ, ಲಕ್ಷ್ಮಣ ತೀರ್ಥ, ಸುವರ್ಣಾವತಿ, ಇದೇನಿದು ಗೊತ್ತಿಲ್ಲ, ಅದು ಏನು ಭವಾನಿ ಇದೆ, ಬ್ಲರ್ ಆಗ್ತಿದೆ, ಅದು ಅಮರಾವತಿ ಇದೆ. ಇದು ಕಾವೇರಿ ಬೇಸಿನ್. ಓಕೆನಾ, ಆಯ್ತು, ಇಷ್ಟಾದ್ರೆ ನೀವು ನೆನಪಲ್ಲಿ ಇಟ್ಕೋಬೇಕಿದ್ನು. ಓಕೆನಾ, ಇಡೋರಂದ್ರೆ ಇದು ತಮಿಳ್ನಾಡು ಬರುತ್ತೆ ಅಲ್ಲಿಂದ. ಓಕೆನಾ, ಇಲ್ಲಿವರೆಗೂ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹರಿಯೋದು. ಈ ಕಡೆಯಿಂದ ತಮಿಳ್ನಾಡು ಈ ಕಡೆಗೆ. ಓಕೆ, ತಮಿಳ್ನಾಡು, ಇದು ಕರ್ನಾಟಕ. ಓಕೆ, ಐ ಹೋಪ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಯಾವ್ಯಾವ ಎಷ್ಟು ರಾಜ್ಯಗಳ ಮೂಲಕ ಹರಿತದೆ ಅಂತಲೂ ಕೂಡ ಕೇಳ್ತಾರೆ. ಫಸ್ಟ್ ಕರ್ನಾಟಕದಲ್ಲಿ, ಆಮೇಲೆ ಇದು ತಮಿಳ್ನಾಡಲ್ಲಿ ಮುಂದುವರೆದು ಹರಿಯುತ್ತೆ. ಓಕೆ, ನೆಕ್ಸ್ಟ್ ಚುಂಚನಕಟ್ಟೆ ಜಲಪಾತ ಫಸ್ಟ್ ಹೇಳಿದೆ ನಾನು. ಚುಂಚನಕಟ್ಟೆ ಜಲಪಾತ ಫಸ್ಟ್ ಇಲ್ಲಿ ಕಂಡುಬರುತ್ತೆ. ಫಸ್ಟ್ ಕಂಡುಬರೋದು ಮೈಸೂರಲ್ಲಿ. ಮೈಸೂರು ಆದ್ಮೇಲೆ ಕಂಡುಬರೋದು ಮೈಸೂರಿನ ಮುಂದುವರೆದ ಭಾಗವಾಗಿ ಆಮೇಲೆ ಕಂಡುಬರೋದು ಚಾಮರಾಜನಗರ, ಅದು ಶಿವನ ಸಮುದ್ರ. ಓಕೆನಾ, ಇದು KR ತಾಲೂಕಿನಲ್ಲಿ ಕೊಡಗಿನಿಂದ ಹರಿದು ಮೈಸೂರನ್ನ ಪ್ರವೇಶಿಸುವಾಗ ಸಿಗುವ ಮೊದಲ ಜಲಪಾತ ಯಾವ್ದಂತಂದ್ರೆ ಚುಂಚನಕಟ್ಟೆ ಜಲಪಾತ. ನೆಕ್ಸ್ಟ್ ಶಿವನ ಸಮುದ್ರ, ಇದು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹರಡಿದೆ. ಕಾವೇರಿ ನದಿಯು ಎರಡು ಕವಲಾಗಿ ಒಡೆದ ನಂತರ ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ ಸುಂದರವಾದ ಅಳವಿಗಳನ್ನು ಈ ಜಲಪಾತ ಸೃಷ್ಟಿಸುತ್ತದೆ. ಯಾವುದು? ಶಿವನ ಸಮುದ್ರ. ವಿಶೇಷತೆ 1902ರಲ್ಲಿ ಏಷ್ಯಾದ ಮೊದಲ ಬಾರಿಗೆ ಜಲ ವಿದ್ಯುತ್ ಯೋಜನೆಯನ್ನ ಎಲ್ಲಿ ಪ್ರಾರಂಭಿಸಿದೆ ಅಂದ್ರೆ ಶಿವನ ಸಮುದ್ರ ಜಲಪಾತದಲ್ಲಿ. ಹೊಗೇನಕಲ್ ಫಾಲ್ಸ್, ಇದು ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿದೆ. ಶಿವನ ಸಮುದ್ರ ಮುಂದೆ ಹರಿದು ತಮಿಳುನಾಡು ಪ್ರವೇಶಿಸುವ ಮೊದಲು ಈ ಜಲಪಾತವನ್ನು ಸೃಷ್ಟಿಯಾಗುತ್ತದೆ. ಇದನ್ನು ಭಾರತದ ನಯಾಗರ ಅಂತ ಕರೀತಾರೆ. ಹೊಗೇನಕಲ್ ಫಾಲ್ಸ್ ಅನ್ನ ಭಾರತದ ನಯಾಗರ, ಸಾರಿ ಇದು ರಾಂಗ್, ಈ ಸ್ಟೇಟ್ಮೆಂಟ್ ರಾಂಗ್. ಇದು ಉಂಚಳ್ಳಿ ಫಾಲ್ಸ್ ಅಂತ ಕರೀತಾರೆ, ಹೊಗೇನಕಲ್ ಅಲ್ಲ. ಉಂಚಳ್ಳಿ ಫಾಲ್ಸ್ ಅನ್ನ ಭಾರತದ ನಯಾಗರ ಅಂತ ಕರೀತಾರೆ, ಇದು ರಾಂಗ್ ಇದೆ. ಓಕೆ, ನೆಕ್ಸ್ಟ್ ಅದೊಂದು ಎಡಿಟ್ ಅನ್ನ ಮಾಡ್ಕೊಡ್ತೀವಿ. ಓಕೆ, ಕಾವೇರಿ ನದಿ ಉಗಮ, ಇದು ಕೊಡಗು ಜಿಲ್ಲೆ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿದೆ. ಈ ನದಿಯು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹರಿದು ಅಂತಿಮವಾಗಿ ಪುದುಚೇರಿ ಬಳಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಹಾಗಾದ್ರೆ ಕಾವೇರಿ ನದಿ ಕರ್ನಾಟಕ, ತಮಿಳುನಾಡು, ಪುದುಚೇರಿ ಮೂಲಕ ಹರಿಯುತ್ತದೆ. ಸುಮಾರು ಎಷ್ಟು ಉದ್ದ ಹರಿಯುತ್ತದೆ? 800 ಕಿಲೋಮೀಟರ್ ಉದ್ದ ಕಾವೇರಿ ನದಿ ಹರಿಯುತ್ತದೆ. ಹಾಗಾದ್ರೆ ಕಾವೇರಿ ನದಿಯ ಪ್ರಮುಖ ಉಪನದಿಗಳ್ಯಾವು? ಹೇಮಾವತಿ, ಹಾರಂಗಿ, ಲಕ್ಷ್ಮಣ ತೀರ್ಥ, ಕಬಿನಿ, ಅರ್ಕಾವತಿ ಮತ್ತು ಶಿಂಷಾ. ಇವು ಕರ್ನಾಟಕದಲ್ಲಿರುವಂತಹ ಕಾವೇರಿಗೆ ಇರುವಂತಹ ಕರ್ನಾಟಕದ ಪ್ರಮುಖ ಉಪನದಿಗಳು. ಈ ಕಾವೇರಿ ಹುಟ್ಟೋದು ತಲಕಾವೇರಿಯ, ಕೊಡಗು ಜಿಲ್ಲೆಯ ತಲಕಾವೇರಿಯ ಎಂಬ ಪ್ಲೇಸ್ ಅಲ್ಲಿ ಈ ನದಿಯು ಹುಟ್ಟುತ್ತದೆ. ಓಕೆನಾ, ಹಾಗಾದ್ರೆ ಇದು ಮುಂದುವರೆದ ಭಾಗವಾಗಿ ಮೈಸೂರು KR ನಗರದ ಮೂಲಕ ಚುಂಚನಕಟ್ಟೆ ಜಲಪಾತ ನಿರ್ಮಿಸಿ ಮುಂದೆ ಹೋಗುತ್ತದೆ. ಮಧ್ಯಭಾಗದಲ್ಲಿ ಮಂಡ್ಯ ಮತ್ತು ಚಾಮರಾಜನಗರ ಆ ರೇಂಜ್ ಅಲ್ಲಿ ಶಿವನ ಸಮುದ್ರ ಜಲಪಾತ ಮತ್ತು KRS ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಕೆಳಭಾಗದಲ್ಲಿ ತಮಿಳುನಾಡಿನ ಗಡಿಯಲ್ಲಿ ಹೊಗೇನಕಲ್ ಫಾಲ್ಸ್ ಕಂಡು ಬರುತ್ತೆ ಮತ್ತು ಮೆಟ್ಟೂರು ಡ್ಯಾಮ್ ಕೂಡ ಆ ಭಾಗದಲ್ಲಿನೇ ಕಂಡು ಬರುತ್ತೆ. ಇದರ ಅಂತ್ಯ ಎಲ್ಲಿ ಅಂತ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ, ಇದು ಸಮುದ್ರವನ್ನ ಸೇರುತ್ತದೆ ಬಂಗಾಳ ಕೊಲ್ಲಿಯಲ್ಲಿ. ಓಕೆ, ಐ ಹೋಪ್ ಈಗ ನಿಮಗೆ ಕಾವೇರಿ ರಿವರ್ ಸಿಸ್ಟಮ್ ಬಗ್ಗೆ ನಿಮಗೆ ಒಂದು ಕಂಪ್ಲೀಟ್ ಆಗಿ ಮೈಂಡ್ ಮ್ಯಾಪ್ ಸಿಕ್ತು ಅಂತ ನಾನು ಭಾವಿಸ್ತೇನೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ನದಿ ಕಣಿವೆ ಯೋಜನೆಗಳ ಬಗ್ಗೆ ಕೇಳಿದಾನೆ. ನದಿ ಕಣಿವೆ ಯೋಜನೆಗಳು ಮತ್ತು ಅದರಲ್ಲಿರುವಂತಹ ನದಿಗಳು, ಯಾವ ನದಿಗೆ ಯಾವ ನದಿ ಕಣಿವೆ ಯೋಜನೆ ಇದೆ, ಯಾವ ನದಿ ಕಣಿವೆ ಯೋಜನೆ ಇದೆ. ಈ ಯೋಜನೆಗಳನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ ಅದರಲ್ಲಿ ನೀರಾವರಿ ಆಗಿರ್ಬೋದು, ಅಲ್ಲಿಯ ಕೃಷಿ, ಆಮೇಲೆ ಅಲ್ಲಿರುವಂತಹ ಫ್ಯಾಕ್ಟ್ರಿಗಳಿಗೆ, ಅಲ್ಲಿರೋ ಪ್ರಮುಖವಾಗಿ ನದಿ ಕಣಿವೆ ಯೋಜನೆಗಳು ಬೇರೆ ನೀರನ್ನ ಅದರ ಸಮುದ್ರಕ್ಕೆ ಡೈರೆಕ್ಟ್ ಹೋಗಿ ವೇಸ್ಟ್ ಆಗುವುದರಿಂದ ನಮಗೆ ಯಾವುದೇ ರೀತಿಯ ಯೂಸಸ್ ಇರಲ್ಲ. ಅದನ್ನ ನಾವು ನದಿ ಕಣಿವೆ ಯೋಜನೆ ಮಾಡ್ಕೊಂಡಾಗ ಅಲ್ಲಿರುವ ಕರೆಂಟಿಗೆ ಉಪಯೋಗ ಮಾಡ್ಕೊಂತಾರೆ, ಯಾವ್ದಾದ್ರು ಫ್ಯಾಕ್ಟ್ರಿಗೆ. ಆ ನೀರನ್ನು ಉಪಯೋಗ ಮಾಡಿಕೊಳ್ಳಲು, ನದಿಯ ನೀರನ್ನು ಉಪಯೋಗ ಮಾಡಿಕೊಳ್ಳಲು ನದಿ ಯೋಜನೆಯನ್ನ ಮಾಡ್ಕೊಂಡಿರ್ತಾರೆ. ಓಕೆನಾ? ತಿಲಯ್ಯ ಫಸ್ಟ್ನೇದು ಏನ್ ಕೊಡ್ತಾನೆ? ತಿಲಯ್ಯ, ಇದು ಯಾವ ನದಿಯ ನದಿ ಕಣಿವೆ ಯೋಜನೆ ಆಗಿದೆ ಅಂದ್ರೆ ಬರಾಕ್.
ಬರಾಕ್ ನದಿ ಯೋಜನೆ ಆಗಿದೆ. ಓಕೆನಾ, ಬರಾಕ್ ಇದು ಎಲ್ಲಿದೆ? ಜಾರ್ಖಂಡ್ ಅಲ್ಲಿ ಕಂಡು ಬರ್ತಿದೆ. ಜಾರ್ಖಂಡ್ ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಪಂಚೇಟ್ ಹಿಲ್ ಅಂತ ಇದೆ. ಪಂಚೇಟ್ ಹಿಲ್ ಇದು ಯಾವುದರ ಯೋಜನೆ ಅಂತಂದ್ರೆ ದಾಮೋದರ ಇದು ಎಲ್ಲಿದೆ? ಇದು ಕೂಡ ಜಾರ್ಖಂಡ್ ಅಲ್ಲಿದೆ. ಇದು ಕೂಡ ಜಾರ್ಖಂಡ್ ಅಲ್ಲಿದೆ. ನೆಕ್ಸ್ಟ್ ಓಂಕಾರೇಶ್ವರ ಇದು ನರ್ಮದಾ ನದಿಗೆ ಇರುವಂತಹ ನದಿ ಕಣಿವೆ ಯೋಜನೆ. ಇದು ಎಲ್ಲಿದೆ? ಮಧ್ಯಪ್ರದೇಶದಲ್ಲಿ. ನೆಕ್ಸ್ಟ್ ಜೋಬಾಟ್ ಇದು ಎಲ್ಲಿ ಕಂಡು ಬರುತ್ತೆ? ಹತ್ನಿಯಲ್ಲಿ ಕಂಡು ಬರುತ್ತೆ. ಜೋಬಾಟ್ ಇದು ಕೂಡ ಮಧ್ಯಪ್ರದೇಶದಲ್ಲಿ. ಓಕೆನಾ, ಇಷ್ಟು ರೀತಿಯಾಗಿರುವಂತಹ ಇದನ್ನ ಆರ್ಡರ್ ವೈಸ್ ಹೊಂದಿಸ್ಬೋದು. ಕೆಳಗಡೆ ಇದನ್ನ ಇಷ್ಟು ಹೊಂದಿಸಿದ ಮೇಲೆ ಕೆಳಗೆ ಹೊಂದಿಸೋದು ನಿಮಗೆ ದೊಡ್ಡ ಆಗೋದಾಗಲ್ಲ. ಅದನ್ನ ಆರ್ಡರ್ ವೈಸ್ ಹೊಂದಿಸಿ ಬರೋದ ಹೊಂದಿಸ್ಕೊಳ್ಳಿ. ಇಲ್ಲಿದೆ ಇನ್ನು ನಿಮ್ಗೆ ತಿಲಯ ಇದು ಬರಾಕಾರ್, ಪಂಚಹಿಲ್ ಇದು ದಾಮೋದರ. ತಿಲಾ ಇದು ಜಾರ್ಖಂಡ್ ರಾಜ್ಯದ ಕೋರ್ಡಮ್ ಜಿಲ್ಲೆಯಲ್ಲಿದೆ. ಇದು ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಅಡಿಯಲ್ಲಿ ನಿರ್ಮಿಸಲಾದ ಅಣೆಕಟ್ಟಾಗಿದೆ. ನೆಕ್ಸ್ಟ್ ದಾಮೋದರ್ ಪಂಚೇಟ್ ಹಿಲ್ ಇದು ಜಾರ್ಖಂಡ್ ಧನಬಾದ್ ಜಿಲ್ಲೆಯಲ್ಲಿದೆ. ಇದು ಕೂಡ ಡಿವಿಸಿ ಅಂದ್ರೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಯೋಜನೆಯ ಪ್ರಮುಖ ಭಾಗವಾಗಿದ್ದು ಪ್ರವಾಹ ನಿಯಂತ್ರಣಕ್ಕೆ ಇದನ್ನು ಸಹಕರಿಸಲಾಗಿದೆ. ನೆಕ್ಸ್ಟ್ ಓಂಕಾರೇಶ್ವರ ಪ್ರಾಜೆಕ್ಟ್ ಇದು ನರ್ಮದಾ ನದಿಗೆ, ಇದು ಮಧ್ಯಪ್ರದೇಶದ ಕಾಂಡ್ವಾ ಜಿಲ್ಲೆಯಲ್ಲಿ. ಇದು ಕೇವಲ ಅಣೆಕಟ್ಟು ಮಾತ್ರವಲ್ಲದೆ ಪ್ರಸಿದ್ಧ ಜ್ಯೋತಿರ್ಲಿಂಗ ತಾಣವು ಕೂಡ ಆಗಿದೆ. ಯಾವುದು? ಓಂಕಾರೇಶ್ವರ ಜ್ಯೋತಿರ್ಲಿಂಗ. ನೆಕ್ಸ್ಟ್ ಜೋಬಾತ್ ಪ್ರಾಜೆಕ್ಟ್ ಇದು ಹತ್ನಿ ನದಿ ಕಟ್ಟಲಾಗಿದೆ. ಇದು ಮಧ್ಯಪ್ರದೇಶದ ಆಲಿಯಾ ರಾಜ್ಪುರ ಜಿಲ್ಲೆಯಲ್ಲಿ. ಹತ್ನಿ ನದಿಯು ನರ್ಮದಾ ನದಿಯ ಒಂದು ಪ್ರಮುಖ ಉಪನದಿಯಾಗಿದೆ. ಈ ಯೋಜನೆಯು ಚಂದ್ರಶೇಖರ್ ಆಜಾದ್ ಸಾಗರ ಎಂದು ಕೂಡ ಕರೆಯಲಾಗಿದೆ. ಚಂದ್ರಶೇಖರ್ ಆಜಾದ್ ಸಾಗರವು ಕೂಡ ಎಂದು ಜೋಬಾತ್ ಪ್ರಾಜೆಕ್ಟ್ ಅನ್ನ ಕರೆಯಲಾಗಿದೆ. ಇಂಗ್ಲಿಷ್ ಅಲ್ಲಿದೆ, ಯಾರಾದ್ರೂ ನೋಡ್ಕೊಂಡಂತಾದ್ರೆ ನೋಡ್ಕೋಬಹುದು. ತಿಲಯ, ಬರ್ಕಾರ, ಪಂಚಹಿತ್ ಹಿಲ್ ಇದು ದಾಮೋದರ, ಓಂಕಾರೇಶ್ವರ ನರ್ಮದಾ, ಜೋಬಾತ್ ಹತ್ನಿ. ಓಕೆ, ಮುಂದುವರೆದು ನೋಡೋದಾದ್ರೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಇದು ಸ್ವತಂತ್ರ ಭಾರತದ ಮೊದಲ ಬಹು ಉಪಯೋಗಿ ನದಿ ಕಣಿವೆ ಯೋಜನೆ ಆಗಿದೆ. ಯಾವುದರಲ್ಲಿ? 1948ರಲ್ಲಿ. ಇದನ್ನು ಅಮೆರಿಕದ ಟೆನ್ನೆಸ್ಸಿ ವ್ಯಾಲಿ ಅಥಾರಿಟಿ ಮಾದರಿ ವಿನ್ಯಾಸಗೊಳಿಸಲಾಗಿದೆ. ದಾಮೋದರ ನದಿ ಮೊದಲು ಬಂಗಾಳದ ಕಣ್ಣೀರು ಎಂದು ಕರೆಯಲಾಗುತ್ತಿತ್ತು, ಆದರೆ ಈ ಯೋಜನೆಯ ನಂತರ ಪ್ರವಾಹ ನಿಯಂತ್ರಣಕ್ಕೆ ಸಾಧ್ಯವಾಯಿತು. ನರ್ಮದಾ ನದಿ ಯೋಜನೆಗಳು. ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವ ಭಾರತದ ಅತಿ ದೊಡ್ಡ ನದಿಯಾಗಿದೆ. ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವ ಭಾರತದ ಅತಿ ದೊಡ್ಡ ನದಿಯಾಗಿದೆ. ಓಂಕಾರೇಶ್ವರ ಅಣೆಕಟ್ಟು ನರ್ಮದಾ ನದಿಯ ಮೇಲಿರುವ ಪ್ರಮುಖ ಜಲ ವಿದ್ಯುತ್ ಯೋಜನೆಗಳಲ್ಲಿ ಒಂದಾಗಿದೆ. ಓಂಕಾರೇಶ್ವರ ಅಣೆಕಟ್ಟು ನರ್ಮದಾ ನದಿಯ ಮೇಲಿರುವ ಪ್ರಮುಖ ಜಲ ವಿದ್ಯುತ್ ಕೇಂದ್ರಗಳಲ್ಲಿ ಒಂದಾಗಿದೆ, ನರ್ಮದಾ ನದಿ. ನೆಕ್ಸ್ಟ್ ಬರ್ಕಾರ್ ನದಿ ಇದು ದಾಮೋದರ ನದಿಯ ಪ್ರಮುಖ ಉಪನದಿಯಾಗಿದೆ. ತಿಲಯ್ಯ ಮತ್ತು ಮೈತಾನ್ ಅಣೆಕಟ್ಟುಗಳು ಈ ನದಿಯ ಮೇಲೆ ಇವೆ. ತಿಲಯ್ಯ ಮತ್ತು ಮೈತಾನ್ ಅಣೆಕಟ್ಟುಗಳು ಯಾವ ನದಿಯ ಮೇಲಿದೆ ಅಂತಂದ್ರೆ ಬರ್ಕಾರ್ ನದಿಯ ಮೇಲಿದೆ. ಹಾಗಾದ್ರೆ ಪ್ರಮುಖ ಭಾರತದಲ್ಲಿರುವ ನದಿ ಕಣಿವೆ ಯೋಜನೆಗಳು ಪ್ರಾಜೆಕ್ಟ್ಸ್ ಯಾವಿದಾವೆ? ಬಾಕ್ರಾನಂಗಲ್ ಇದೆ. ಯಾವುದಕ್ಕೆ? ಸಟ್ಲೆಜ್ ನದಿಗೆ ಕಟ್ಟಲಾಗಿರುವ ಬಾಕ್ರಾನಂಗಲ್ ಯಾವ್ಯಾವ ರಾಜ್ಯದಲ್ಲಿ? ಪಂಜಾಬ್, ಹರಿಯಾಣ, ರಾಜಸ್ಥಾನದಲ್ಲಿ ಇದು ಕಂಡುಬರುತ್ತೆ. ನೆಕ್ಸ್ಟ್ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಇದು ದಾಮೋದರ ನದಿಗಿದೆ, ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಹಿರಾಕುಡ್ ಯೋಜನೆ ಇರೋದು ಮಹಾನದಿಗೆ, ಇದು ಒಡಿಶಾದ ಭಾರತದ ಅತಿ ಉದ್ದದ ಅಣೆಕಟ್ಟಾಗಿದೆ. ನೆಕ್ಸ್ಟ್ ತುಂಗಭದ್ರಾ ಇದು ತುಂಗಭದ್ರಾ ನದಿಗಿದೆ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಇದನ್ನ ಕಂಡುಬರುತ್ತೆ. ನಾಗಾರ್ಜುನ ಸಾಗರ ಇದು ಕೃಷ್ಣಾ ನದಿಗಿದೆ, ಇದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕೃಷ್ಣರಾಜ ಸಾಗರ ಇರೋದು ಕಾವೇರಿ ನದಿಗೆ, ಇದು ಕರ್ನಾಟಕ ಮತ್ತು ಮೈಸೂರು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸರ್ದಾರ್ ಸರೋವರ ಇದು ನರ್ಮದಾ ನದಿಗಿದೆ, ಗುಜರಾತ್ ಅಲ್ಲಿ. ತೆಹರಿ ಡ್ಯಾಮ್ ಇದು ಭಾಗೀರಥಿ ನದಿ ಇದೆ. ತೆಹರಿ ಡ್ಯಾಮ್ ಎಲ್ಲಿದೆ? ಉತ್ತರಾಖಂಡ ರಾಜ್ಯದಲ್ಲಿದೆ. ಇದನ್ನ ಭಾರತದ ಅತಿ ಎತ್ತರದ ಅಣೆಕಟ್ಟು, ಎತ್ತರ ವೈಸು. ಓಕೆನಾ, ಭಾರತದ ಅತಿ ಎತ್ತರದ ಅಣೆಕಟ್ಟಾಗಿದೆ ಇದು. ನೆಕ್ಸ್ಟ್ ಕೊಯ್ನಾ ಇದು ಕೊಯ್ನಾ ನದಿಯಿಂದ ಮಹಾರಾಷ್ಟ್ರದಲ್ಲಿ ಕಟ್ಟಲಾಗಿದೆ. ತೆಲಂಗಾಣದಲ್ಲಿ ಗೋದಾವರಿ ನದಿಗೆ ಪೊಂಚಪಾಡ್ ಯೋಜನೆಯನ್ನ ಮಾಡಲಾಗಿದೆ. ಗುಜರಾತ್ ಅಲ್ಲಿ ತಾಪಿ ನದಿಗೆ ಉಕ್ಕೈ ಯೋಜನೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಲಿಂಗನಮಕ್ಕಿ ಡ್ಯಾಮ್ಗೆ ಶರಾವತಿ ನದಿಗೆ ಶರಾವತಿ ಯೋಜನೆಯನ್ನು ಮಾಡಲಾಗಿದೆ. ಅದಕ್ಕೆ ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಮ್ ಕೂಡ ಕಟ್ಟಲಾಗಿದೆ. ಇದಿಷ್ಟು ಪ್ರಮುಖವಾದಂತಹ ಪ್ರಾಜೆಕ್ಟ್ಗಳು, ಪ್ರಮುಖವಾದಂತಹ ಭಾರತದಲ್ಲಿರುವ ನದಿ ಕಣಿವೆ ಯೋಜನೆಗಳಾಗಿವೆ. ಓಕೆನಾ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಕರ್ನಾಟಕದ ಫೋಕಸ್ ಆಗಿ ನೋಡೋದಾಯ್ತು ಅಂದ್ರೆ ಆಲ್ಮಟ್ಟಿ ಡ್ಯಾಮ್. ಇದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕೂಡ ಕರೀತಾರೆ. ಕೃಷ್ಣಾ ನದಿಗಿದೆ ವಿಜಯಪುರದಲ್ಲಿ. ಲಿಂಗನಮಕ್ಕಿ ಅಣೆಕಟ್ಟು ಶರಾವತಿ ನದಿಗಿದೆ ಶಿವಮೊಗ್ಗದಲ್ಲಿ. ಸೂಪರ್ ಡ್ಯಾಮ್ ಇದು ಕಾಳಿ ನದಿಗಿದೆ ಉತ್ತರ ಕನ್ನಡದಲ್ಲಿ. ಹೇಮಾವತಿ ಯೋಜನೆ ಇದು ಹೇಮಾವತಿ ನದಿಗಿದೆ ಹಾಸನದಲ್ಲಿ. ಭದ್ರಾ ಯೋಜನೆ ಭದ್ರಾ ನದಿಗಿದೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ. ಓಕೆ, ನೆಕ್ಸ್ಟ್ ಪ್ರಮುಖ ಅಂಶಗಳು, ನೆನಪಿಡಬೇಕಾದ ಅಂಶಗಳು, ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹಾಕಿರ್ತೀನಿ, ಆಮೇಲೆ ಎಕ್ಸ್ಟ್ರಾ ಪಾಯಿಂಟ್ಸ್ ಅಂತ ಹಾಕಿರ್ತೀನಿ. ಇವನ್ ಯಾಕೆ ಹಾಕಿರ್ತೀನಿ ಅಂತ ಅಂದ್ರೆ
ಎಕ್ಸಾಮ್ ಅಲ್ಲಿ ರೆಗ್ಯುಲರ್ ಆಗಿ ಬರ್ತಿರುವಂತಹ ಪಾಯಿಂಟ್ಸ್ ಅನ್ನ ಕೆಳಗಡೆ ಕೊಟ್ಟಿರುತ್ತೆ. ಓಕೆನಾ? ಹಾಗಾಗಿ ಇವನ್ನು ಕೂಡ ನೀವು ಮಿಸ್ ಮಾಡಬಾರ್ದು. ಸಿಂಗಲ್ ಲೈನ್ ಕೂಡ ನೀವು ಮಿಸ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಆ ಲೈನ್ ಅನ್ನು ಕೂಡ ಹಾಕಿರುತ್ತೆ. ಅದನ್ನು ಕೂಡ ನೀವು ಫೋಕಸ್ ಆಗಿ ನೋಡ್ಕೋಬೇಕು. ಏನಿದೆ ಮೊದಲ ಯೋಜನೆ, ಮೊದಲ ಯೋಜನೆ, ಕೊನೆಯ ಯೋಜನೆ, ರೀಸೆಂಟ್ ಆಗಿರೋದು, ನಮ್ಮ ಕರ್ನಾಟಕ ರಿಲೇಟೆಡ್, ಅವು ಪ್ರಮುಖವಾಗಿ ಇಂಪಾರ್ಟೆಂಟ್. ಅವು ಯಾವಾಗಲೂ ಎವರ್ಗ್ರೀನ್ ಫ್ಯಾಕ್ಚುಯಲ್ ಕ್ವಶನ್ಸ್ ಅವು. ಹಾಗಾಗಿ ಮೊದಲ ಯೋಜನೆ, ಸ್ವತಂತ್ರ ಭಾರತದ ಮೊದಲ ಬಹು ಉಪಯೋಗಿ ನದಿ ಕಣಿವೆ ಯೋಜನೆ ದಾಮೋದರ್ ವ್ಯಾಲಿ ಯೋಜನೆ 1948ರಲ್ಲಿ ಮಾಡಲಾಗಿದೆ. ಅತಿ ಎತ್ತರದ ಅಣೆಕಟ್ಟು ಯಾವುದು? ಆಗಲೇ ಲಿಸ್ಟ್ ಅಲ್ಲಿನೇ ಹೇಳಿದೆ ನಾನು, ತೆಹರಿ ಡ್ಯಾಮ್ ಉತ್ತರಾಖಂಡದಲ್ಲಿದೆ. ಅದು 260.5 ಮೀಟರ್ ಎತ್ತರ ಇದೆ. 260 ಮೀಟರ್ ಎತ್ತರ ಇದೆ. ಅತಿ ಉದ್ದದ ಅಣೆಕಟ್ಟು, ಈಗ ಎತ್ತರದ ಅಣೆಕಟ್ಟು ನೋಡಿದೀವಿ ನಾವು. ಓಕೆನಾ? ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು ಉತ್ತರಾಖಂಡದಲ್ಲಿ. ಅತಿ ಉದ್ದದ ಅಣೆಕಟ್ಟು, ಇದು ಉದ್ದ. ಓಕೆನಾ? ಅತಿ ಉದ್ದದ ಅಣೆಕಟ್ಟು ಯಾವ್ದಂತಂದ್ರೆ ಹಿರಾಕುಡ್ ಡ್ಯಾಮ್ ಒಡಿಶಾದಲ್ಲಿದೆ. ಅತಿ ಉದ್ದದ ಅಣೆಕಟ್ಟು ಹಿರಾಕುಡ್ ಡ್ಯಾಮ್ ಒಡಿಶಾದಲ್ಲಿದೆ. ಬರೋಬ್ಬರಿ 25 ಕಿಲೋಮೀಟರ್ ಉದ್ದ ಇದೆ ಅಂತ ನೋಡ್ರಿ. ಓಕೆನಾ? ನೆಕ್ಸ್ಟ್ ಹಳೆಯ ಡ್ಯಾಮ್. ಓಕೆನಾ? ಇದು ಫಸ್ಟ್ನೇದು ನೋಡಿದ್ವಿ. ಮೊದಲು ಯಾವ್ದಂತ ನೋಡಿದ್ವಿ, ಕ್ವಶನ್ ಬಂದಿದೆ. ಅತಿ ಎತ್ತರ ಯಾವ್ದಂತ ನೋಡಿದ್ವಿ, ಅದು ಕೂಡ ಕ್ವಶನ್ ಬಂದಿದೆ. ಅತಿ ಉದ್ದ ಯಾವ್ದಂತ ನೋಡಿದ್ವಿ, ಅದು ಕೂಡ ಕ್ವಶನ್ ಬಂದಿದೆ. ಅತಿ ಹಳೆಯ ಯಾವ್ದಂತ ಕೂಡ ನೋಡ್ಬೋದು. ಮೊದಲ ಅಂತಂದ್ರೆ ಸ್ವತಂತ್ರ ಭಾರತದ ಮೊದಲ ಯಾವುದು? ದಾಮೋದರ್ ವ್ಯಾಲಿ. ಅದಕ್ಕಿಂತ ಮೊದಲ ತಮಿಳುನಾಡಿನ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಕಲ್ಲಣ್ಣೈ ಅಣೆಕಟ್ಟು ಭಾರತದ ಅತ್ಯಂತ ಹಳೆಯ ಅಣೆಕಟ್ಟುಗಳಲ್ಲಿ ಒಂದು. ಓಲ್ಡೆಸ್ಟ್ ಇದು. ಓಕೆನಾ? ಓಲ್ಡೆಸ್ಟ್ ಡ್ಯಾಮ್ ಯಾವ್ದು ಅಂತಂದ್ರೆ ಕಲ್ಲಣ್ಣಯ್ಯ ಅಣೆಕಟ್ಟು. ಕಲ್ಲಣ್ಣಯ್ಯ ಅಣೆಕಟ್ಟು ಆಗಿರುತ್ತೆ. ಎಲ್ಲಿದೆ? ತಮಿಳುನಾಡಿನಲ್ಲಿದೆ. ಯಾವ ನದಿಗೆ? ಕಾವೇರಿ ನದಿಗೆ ಕಟ್ಟಲಾಗಿದೆ ಅಂತೆ. ಓಕೆನಾ? ಇಷ್ಟು ಪ್ರಮುಖವಾದ ಅಂಶಗಳು ನಿಮ್ಗೆ ನೆನಪಲ್ಲಿ ಇರಬೇಕು. ಈ ಪಾಯಿಂಟ್ಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? 100% ಕ್ವಶನ್ಸ್ ಬರೋದು ಎಲ್ಲಿ ಅಂತಂದ್ರೆ ಫ್ಯಾಕ್ಚುಯಲ್ ಕ್ವಶನ್ಸ್ ಮೇಲೆ, ಫ್ಯಾಕ್ಚುಯಲ್ ಪಾಯಿಂಟ್ಸ್ ಮೇಲೆ ಏನ್ ಮಾಡ್ತಾನೆ ನಿಮ್ಮನ್ನ ಇಲ್ಲೇ ಡಿಸ್ಟ್ರಾಕ್ಟ್ ಮಾಡ್ಬಿಡ್ತಾನೆ. ಅತಿ ಆಪ್ಷನ್ ಕೊಡ್ತಾನೆ. ಒಂದು ಹೇಳಿಕೆ, ಬಿ ಹೇಳಿಕೆ, ಸಿ ಹೇಳಿಕೆ, ಡಿ ಹೇಳಿಕೆ ಕೊಟ್ಟಾಗ ಒಂದೇ ಹೇಳಿಕೆ ಏನ್ ಕೊಡ್ತಾನೆ? ಭಾರತದ ಅತಿ ಎತ್ತರದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಅಂತ ಕೊಟ್ಬಿಡ್ತಾನೆ. ನೆಕ್ಸ್ಟ್ ಭಾರತದ ಅತಿ ಉದ್ದದ ಅಣೆಕಟ್ಟು ತೆಹರಿ ಅಣೆಕಟ್ಟು ಅಂತ ಕೊಟ್ಬಿಡ್ತಾನೆ. ಆಮೇಲೆ ಅತಿ ಹಳೆಯ ಅಣೆಕಟ್ಟು ಗುಜರಾತ್ ಅಲ್ಲಿದೆ ಅಂತ ಕೊಟ್ಬಿಡ್ತಾನೆ. ಮೊದಲ ಯೋಜನೆ ಅದು ಕೃಷ್ಣಾ ನದಿಗೆ ಮಾಡಲಾಗಿದೆ ಅಂತ ಕೊಟ್ಬಿಡ್ತಾನೆ. ಓಕೆನಾ? ಇಷ್ಟು 4 ಹೇಳಿಕೆಗಳು ಕೂಡ ರಾಂಗೇ ನಿಮಗೆ. ಬಟ್ 4 ಹೇಳಿಕೆಗಳನ್ನು ನಿಮಗೆ ರಾಂಗ್ ಕೊಟ್ಟಾಗ ಇಷ್ಟು ಹೇಳಿಕೆ ರಾಂಗ್ ಇದಾವೆ ಅಂತಂದು ಹೇಳಕ್ಕೆ ಗಟ್ಸ್ ಬೇಕು ನಿಮಗೆ. ಗಟ್ಸ್. ಯಾಕಂತ ಅಂದ್ರೆ ಅಲ್ಲಿ ಕ್ವಶನ್ಸ್ ಅನ್ನ ರಾಂಗ್ ಇದೆ ಅಂತ ಹೇಳಕ್ಕೆ ಬಹಳ ಧೈರ್ಯ ಬೇಕು ನಿನಗೆ. ಕಂಪ್ಲೀಟ್ ಆಗಿ 4 ಹೇಳಿಕೆಗಳ ಮೇಲೆ ಕೂಡ ನಿನಗೆ ಹಿಡಿತಾ ಇರಬೇಕು. ಓಕೆನಾ? ಕಂಪ್ಲೀಟ್ ಕ್ಲಾರಿಟಿ ಇರ್ಬೇಕು ನಿಮ್ಗೆ. ಕ್ಲಾರಿಟಿ ಇದ್ರೆ ಮಾತ್ರ ಅವು ರಾಂಗ್ ಇದಾವೆ ಅಂತ ಹೇಳೋಕ್ ಚಾನ್ಸಸ್ ಇರುತ್ತೆ. ಇಲ್ಲ ನೀನು ಒಂದು ಗೆಸ್ ಮೇಲೆ ಹೊಡ್ಕೊಂಡು ಹೊಂಟೆ ಅಂದ್ರೆ 4 ಹೇಳಿಕೆ ರಾಂಗ್ ಇರೋದ್ರಿಂದ ನಿಮ್ಮ ಆನ್ಸರ್, ನೀವು ಒಂದು ಆಪ್ಷನ್ ಮೇಲೂ ಕೂಡ ಗೆಸ್ ಮಾಡ್ತೀಯ ಅಂತ ಅಂದ್ರೂ ಕೂಡ 100% ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಅಂದ್ರೆ ಜಾಸ್ತಿ ಪೀಕ್ ಅಲ್ಲಿ ಇರುತ್ತೆ. ಇಂಥ ಕ್ವಶನ್ಸ್ ಅನ್ನ ನೀವು ಆನ್ಸರ್ ಮಾಡಿದ್ರೆ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿದೆ ಅಂತ. ನಿಮ್ ಪ್ರಿಪ್ರೇಷನ್ ಚೆನ್ನಾಗಿದೆ ಅಂದ್ರೆ ನೀವು ಕಂಪ್ಲೀಟ್ ಕ್ಲಾರಿಟಿ ಇದ್ದೀರಾ. ಈ ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡುತ್ತಂದ್ರೆ ಮ್ಯಾಕ್ಸಿಮಮ್ ಆಗಿ ಕ್ಲಾರಿಟಿನೇ ನಿರೀಕ್ಷೆ ಮಾಡೋದು. ಓಕೆನಾ? ಕ್ಲಾರಿಟಿ ನಿರೀಕ್ಷೆ ಮಾಡುತ್ತೆ. ಎಷ್ಟು ಓದ್ತೀರಾ ಅನ್ನೋದ್ಕಿಂತ ಆ ಕಾನ್ಸೆಪ್ಟ್ ಅನ್ನ ನೀನು ಎಷ್ಟು ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಂಡಿದೀಯಾ, ಆ ಕಾನ್ಸೆಪ್ಟ್ ಅನ್ನ ಇನ್ನೊಬ್ರಿಗೆ ಹೇಳುವಾಗ ಎಷ್ಟು ನೀಟಾಗಿ ಹೇಳ್ಕೊಡ್ತೀಯಾ, ಅದು ಅರ್ಥ ಆಗುತ್ತೋ ಇಲ್ವೋ, ಅಥವಾ ನೀನ್ ಅದನ್ನ ಅರ್ಥ ಮಾಡ್ಕೊಂಡಿರೋದು ಆರ್ಡರ್ ವೈಸಿಂಗ್ ಚೈನ್ ಲಿಂಕ್ ತರ ಅರ್ಥ ಮಾಡ್ಕೊಂಡಿದೀವೋ ಇಲ್ಲೋ, ಅಥವಾ ಈ ತುಂಡು ಇದು ತುಂಡು ಆದ್ರೆ ನಿಮಗೆ ಅರ್ಥ ಆಗಿರಲ್ಲ. ನಿನಗೆ ಕಾನ್ಸೆಪ್ಟ್ ಅದು ಅರ್ಥ ಆಗಿಲ್ಲ ಅಂತ ಅರ್ಥ ನಿನಗೆ ಅದು. ಓಕೆನಾ? ಈ ಚೈನ್ ಲಿಂಕ್ ಒಂದ್ ಏನಾದ್ರೂ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದ್ರೆ ಅದ್ ಹೇಳ್ಕೊಂತ ಹಿಂಗ್ ಹೊರಟೆ ಅಂದ್ರೆ ನಿನಗೆ ಆ ಸಬ್ಜೆಕ್ಟ್ ಮೇಲೆ, ಆ ಟಾಪಿಕ್ ಮೇಲೆ ಹಿಡಿತ ಬಂದಿದೆ. ಹಾಗಾಗಿ ನೀನು ಅಷ್ಟು ಡೀಟೈಲ್ ಆಗಿ ಮಾತಾಡ್ತಿದ್ದಿ ಅಂತ ನಾವು ಗುರುತಿಸಬಹುದು. ಈಗ ನಾವು ಸುಮ್ನೆ ಒಂದ್ ಯಾವ್ದೋ ಕಾನ್ಸೆಪ್ಟ್ ಅನ್ನ ಹಿಂಗೆ ಹೇಳ್ಕೊಂತ ಹೊರಡ್ವೆ, ಈ ಸ್ಟಾರ್ಟಿಂಗ್ 1% ಇಂದ ಎಷ್ಟು ನಮ್ಮ ಎನರ್ಜಿ ಇರುತ್ತೆ 100% ಮುಗಿಯೋವರೆಗೂ ಕೂಡ ಅದೇ ಎನರ್ಜಿ ಇರ್ಬೇಕಂತಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು, ಅದನ್ನ ರಿವಿಷನ್ ಮಾಡಿರ್ಬೇಕು. ಓಕೆನಾ? ಅದ್ರ ಮೇಲಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಬಿಡಿಸಿರ್ಬೇಕು. ಅದಾದ್ಮೇಲೆ ಮಾಡೆಲ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿರ್ಬೇಕು. ಒಂದು ಸಬ್ಜೆಕ್ಟ್ ನಿನಗೆ ಹೋಲ್ಡ್ ಬರ್ಬೇಕಂತ ಅಂದ್ರೆ ಇಷ್ಟು ರೀತಿಯಾದಂತ ಸರ್ಕಸ್ ಇರುತ್ತೆ. ಫಸ್ಟ್ ಏನ್ ಮಾಡ್ಬೇಕು, ನೀನು ಆ ಕಾನ್ಸೆಪ್ಟ್ ಅನ್ನ ಕ್ಲಾರಿಟಿ ಮಾಡ್ಕೋಬೇಕು. ಆಮೇಲೆ ಕ್ಲಾರಿಟಿ ಮಾಡ್ಕೊಂಡಾದ್ಮೇಲೆ ಮತ್ತೆ ರಿವಿಷನ್ ಮಾಡ್ಬೇಕು. ರಿವಿಷನ್ ಆಮೇಲೆ ಆ ಕಾನ್ಸೆಪ್ಟ್ ಮೇಲೆ ಬಂದಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಅನಾಲಿಸಿಸ್ ಮಾಡ್ಬೇಕು. ಯಾವ ರೀತಿ ಕೇಳ್ತಿದ್ದಾನೆ, ಡೈರೆಕ್ಟ್ ಶಾರ್ಟ್ ಕೇಳ್ತಿದ್ದಾನೋ, ಅಥವಾ ನಾನು ಇವಾಗ ಹೇಳಿದೆ ಇಲ್ಲಿ ಇದನ್ನ ತಪ್ಪು ಕೊಟ್ಟು ರಾಂಗ್ ಕೊಟ್ಟು ಅದನ್ನ ಸರಿ ಮಾಡ್ರಿ ಅಂತ ಕೇಳ್ತಿದ್ದಾನೋ, ಅಥವಾ ಹೊಂದಿಸಿ ಬರೋದ್ ಕೇಳ್ತಿದ್ದಾನೋ,
ಓಕೆನಾ. ಡೈರೆಕ್ಟ್ ಏನಿದೆ ಅದೇ ರೀತಿ ಕೇಳ್ತಿದ್ದಾನೋ ಅಥವಾ ಅಪ್ಲೈಡ್ ಕೇಳ್ತಿದ್ದಾನೋ ಡೈರೆಕ್ಟ್ ಕೇಳ್ತಿದ್ದಾನೋ ಅದು ಗೊತ್ತಾಗ್ಬೇಕಂದ್ರೆ ನಿನಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಸ್ ಅ ಮಸ್ಟ್ ಅಂಡ್ ಶುಡ್. ಓಕೆನಾ. ಅದಾದ್ಮೇಲೆ ಮಾಡಲ್ ಟೆಸ್ಟ್ ಅಟೆಂಡ್ ಮಾಡ್ರಿ. ಮಾಡಲ್ ಟೆಸ್ಟ್ ಅಂದ ತಕ್ಷಣ ನೀವು 100 ಕ್ವಶನ್ಸ್ ಒಂದೇ ಸರಿಗೆ ಹಾಕೊಂಡು ಜೈ ಅನ್ನೋದು ಆ ರೀತಿ ಅಲ್ಲ. ಫಸ್ಟ್ ನೀವು ಮಾಡಲ್ ಟೆಸ್ಟ್ ಅಲ್ಲಿ ಚಾಪ್ಟರ್ ವೈಸ್ ಟೆಸ್ಟ್ ಆಗಬೇಕು. ಸಬ್ಜೆಕ್ಟ್ ವೈಸ್ ಹೇಳ್ತಿರೋ ನಾನು, ಚಾಪ್ಟರ್ ವೈಸ್ ಟೆಸ್ಟ್ ಆಗಬೇಕು. ಅದಾದ್ಮೇಲೆ ಅದರಲ್ಲಿ ಎಕ್ಸಾಂಪಲ್ ಆಗಿ 20 ಚಾಪ್ಟರ್ ಇದಾವೆ ಒಂದು ಸಬ್ಜೆಕ್ಟ್ ಮೇಲೆ ಅಂತಂದ್ರೆ ಫಸ್ಟ್ ಚಾಪ್ಟರ್ ವೈಸ್ ಟೆಸ್ಟ್ ನಿನಗೆ 20 ಆಗಬೇಕು. 20 ಆದ ನಂತರ ಆಮೇಲೆ ಅದರಲ್ಲಿ 5 ಚಾಪ್ಟರ್ ಸೇರಿಸ್ಕೊಂಡು ಒಂದೊಂದು ಟೆಸ್ಟ್ ಮಾಡ್ಕೊಂಡು ಮತ್ತೆ ಅಲ್ಲಿ 4 ಟೆಸ್ಟ್ ಆಗ್ತವೆ. ಆಮೇಲೆ ನಿನಗೆ ಕಂಪ್ಲೀಟ್ ಆ ಸಬ್ಜೆಕ್ಟ್ ಮೇಲೆ ಒಂದು 100 ಕ್ವಶನ್ಸ್ ಟೆಸ್ಟ್ ಆಗಬೇಕು. ಓಕೆನಾ. ಈಗ ನೋಡ್ರಿ 20, 24, 28 ಸಾರಿ 24, 28 ಟೋಟಲ್ ಆಗಿ ಒಂದು ಸಬ್ಜೆಕ್ಟ್ ಮೇಲೆ ನೀನು ಕನಿಷ್ಠ 25ರಿಂದ 28 ಕ್ವಶನ್ಸ್ ಪೇಪರ್ ಅನ್ನ ಬಿಡಿಸ್ಬೇಕಾಗುತ್ತೆ ನೀನು. ಓಕೆನಾ. ಇಲ್ಲಿ ಚಾಪ್ಟರ್ ವೈಸ್ ಬಿಡಿಸಿದಾಗ ನೀನು ಕನಿಷ್ಠ 20 ಕ್ವಶನ್ಸ್ ಬಿಡಿಸು. ಆಮೇಲೆ 5 ಚಾಪ್ಟರ್ ಮಿಕ್ಸ್ ಮಾಡ್ಕೊಂಡಾಗ ಅಲ್ಲಿ 100 ಕ್ವಶನ್ಸ್ ಬಿಡಿಸು. ಆಮೇಲೆ ಫುಲ್ ಲೆಂತ್ ಬಿಡಿಸುವಾಗ 100 ಕ್ವಶನ್ಸ್ ಬಿಡಿಸು. ಈ ರೀತಿ ಬಿಡಿಸ್ಕೊಂತ ಹೋದಾಗ ನೀನು ಕಾನ್ಸೆಪ್ಟ್ ಕ್ಲಾರಿಟಿ ಆಗ್ತಾ ಹೋಗುತ್ತೆ. ಓಕೆನಾ. ಸಬ್ಜೆಕ್ಟ್ ಹೋಲ್ಡ್ ಆಗುತ್ತೆ. ಸಬ್ಜೆಕ್ಟ್ ಹೋಲ್ಡ್ ಆದಾಗ ನೀನು ಕ್ವಶನ್ಸ್ ಯಾವುದೇ ರೀತಿ ಬಂದ್ರೂ ಕೂಡ ಆನ್ಸರ್ ಮಾಡೋಕೆ ನೀನು ಎಲಿಜಿಬಲ್ ಇರ್ತೀಯಾ. ಓಕೆನಾ. ನಿಮ್ ಟೈಮ್ ವೇಸ್ಟ್ ಮಾಡಿದ್ರೆ ಐ ಆಮ್ ವೆರಿ ಸಾರಿ. ಯಾಕಂತಂದ್ರೆ ಎಲ್ಲೋ ಒಂದು ಹೇಳ್ತಿರುವಾಗ ಏನೋ ಒಂದು ಫ್ಲೋದಲ್ಲಿ ಬಂದಿರುತ್ತೆ ಅಂತಂದ್ರೆ ಎಕ್ಸಾಮ್ ರಿಲೇಟೆಡ್ ಮಾತಾಡಿರ್ತೀನಿ ನಾನು. ಎಕ್ಸಾಮ್ ರಿಲೇಟೆಡ್ ಯಾವ ರೀತಿ ಓದ್ಬೇಕು ಏನು ಅಂತಂದು ಐ ಹೋಪ್ ಅದು ನಿಮ್ಗೆ ಯೂಸ್ ಆಗಿರುತ್ತೆ, ಯೂಸ್ ಮಾಡ್ಕೊಂಡ್ರೆ. ಓಕೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 49. ರಷ್ಯಾವು ಪೂರ್ವದಿಂದ ಪಶ್ಚಿಮಕ್ಕೆ 11 ಸಮಯ ವಲಯಗಳನ್ನು ವಿಸ್ತರಿಸಿದೆ. ಆದರೆ ಅದರಲ್ಲಿ 6 ಪ್ರಾಮಾಣಿಕ ಸಮಯ ವಲಯಗಳು ಗುಂಪಾಗಿ ಮಾಡಲಾಗಿದೆ. ಅಂದ್ರೆ 11 ಇದ್ವಂತೆ, ಅದನ್ನ 6 ಅಷ್ಟೇ ನಾವು ಯೂಸ್ ಮಾಡ್ಕೊಳ್ತೀವಿ. 6ಅನ್ನ ಮಾತ್ರ ನಾವು ಸಮಯ ವಲಯಗಳಾಗಿ ಗುಂಪು ಮಾಡಿದೀವಿ. ಅಂದ್ರೆ ಒಂದರಲ್ಲಿ 2 ಮರ್ಜ್ ಮಾಡೋದು, ಒಂದರಲ್ಲಿ 3 ಮರ್ಜ್ ಮಾಡೋದು, ಈ ರೀತಿ ಮಾಡಿ 6 ಮಾಡ್ಕೊಂಡಿದ್ದಾರೆ ಅಂತ ಒಂದನೇ ಹೇಳಿಕೆ ಕೊಟ್ಟಿದ್ದಾನೆ ರಷ್ಯಾ ದೇಶದ ಬಗ್ಗೆ. ಓಕೆ. ನೆಕ್ಸ್ಟ್ ರಷ್ಯಾ ಆದ್ಮೇಲೆ ಇದು ಚೀನಾ ಕೊಟ್ಟಿದ್ದಾನೆ. ಇದು 5 ಸಮಯ ವಲಯಗಳನ್ನು ವಿಸ್ತರಿಸಿದ್ದು 2 ರಾಷ್ಟ್ರೀಯ ಕಾಲಮಾನಗಳನ್ನು ಬಳಸಲಾಗುತ್ತಿದೆ ಅಂತ ಹೇಳ್ತಿದ್ದಾನೆ. ಇದು ಹೇಳಿ 2ನ್ನ ಮಾತ್ರ ಇವರು ಬಳಸಿಕೊಳ್ಳಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದನ್ನ ನೋಡಿದಾದ್ರೆ ಇದು ಕೂಡ ನಮ್ಗೆ ರಾಂಗ್ ಆಗುತ್ತೆ. ಯಾಕಂತಂದ್ರೆ 5ಅನ್ನ ಬಳಸ್ಕೊಂಡು ವಲಯ ವಿಸ್ತರಿಸಿದ್ರು, 2ಅನ್ನ ಮಾತ್ರ ಕಾಲಮಾನ ಅಂತ ಹೇಳ್ತಿರೋದು ರಾಂಗ್. ಯಾಕಂದ್ರೆ 5 ಅನ್ನೋದು ರೈಟ್, ಇದರಲ್ಲಿ 11 ಅನ್ನೋದು ರೈಟ್, ಬಟ್ 6ಅನ್ನ ಗುಂಪಾಗಿ ಮಾಡಿದ್ರು ಅನ್ನೋದು ಕೂಡ ಇದು ರಾಂಗ್. ಓಕೆನಾ. ಅರ್ಧ ಸ್ಟೇಟ್ಮೆಂಟ್ ರೈಟ್ ಇದೆ, ಅರ್ಧ ಸ್ಟೇಟ್ಮೆಂಟ್ ರಾಂಗ್ ಇದೆ. ಹಂಗಂದ್ರೆ ಪೂರಾ ಸ್ಟೇಟ್ಮೆಂಟೇ ರಾಂಗ್ ನಮಗೆ. ಈಗ ನೋಡೋದಂದ್ರೆ ಎ ಮತ್ತು ಬಿ ಎರಡೂ ಕೂಡ ರಾಂಗ್. ಇದು ಎ ಮತ್ತು ಬಿ ಬೋತ್ ಆರ್ ರಾಂಗ್. ಈಗ ಏನ್ ಕೊಡ್ತಾನೆ, 11 ವಲಯಗಳಿದಾವೆ, ಬಟ್ ಅದನ್ನ 6ಕ್ಕೆ ಪ್ರಮಾಣೀಕರಿಸಿದ್ದಾರೆ, ಗುಂಪು ಮಾಡಿದ್ದಾರೆ ಅನ್ನೋದ್ರಿಂದ ಇದು ರಾಂಗ್. 11 ಇಸ್ ರೈಟ್ ರಷ್ಯಾ. ಮತ್ತೆ ಚೀನಾದ ಬಗ್ಗೆ ಮಾತಾಡಿದಾನೆ. ಚೀನಾದಲ್ಲಿ 5 ಇದಾವೆ ಅನ್ನೋದು ರೈಟ್, ಬಟ್ 2ಅನ್ನ ಮಾತ್ರ ನಾವು ಬಳಸ್ತಿದೀವಿ ಅನ್ನೋದು ರಾಂಗ್ ಆಗಿರೋದ್ರಿಂದ ಎರಡು ಹೇಳಿಕೆಗಳು ಕೂಡ ಅರ್ಧ ರೈಟ್ ಅರ್ಧ ರಾಂಗ್ ಆಗಿರೋದ್ರಿಂದ ನಾವು ಕಂಪ್ಲೀಟ್ ಹೇಳಿಕೆಗಳನ್ನೇ ರಾಂಗ್ ಅಂತ ಕರಿತೀವಿ. ಹಾಗಾಗಿ ಎ ಮತ್ತು ಬಿ ಎರಡೂ ಹೇಳಿಕೆಗಳು ಕೂಡ ತಪ್ಪಾಗಿದೆ. ಓಕೆನಾ. ಯಾಕೆ ತಪ್ಪಾಗಿದೆ, ಒಂದು ಪ್ರಪಂಚದಲ್ಲಿ ಅತಿ ಹೆಚ್ಚು ಸಮಯ ವಲಯಗಳನ್ನು ಹೊಂದಿರುವ ದೇಶಗಳಲ್ಲಿ ಕೂಡ ರಷ್ಯಾ ಕಂಡು ಬರುತ್ತೆ. ಓಕೆನಾ. 11 ಇದಾವೆ. ಈ ವಲಯಗಳಲ್ಲಿ ಹೊಂದಿರುವ ಪ್ರಸ್ತುತ ಎಲ್ಲಾ 11 ವಲಯಗಳನ್ನು ಅಧಿಕೃತವಾಗಿ ಬಳಸಲಾಗುತ್ತದೆ, 6 ಗುಂಪಾಗಿ ಮಾಡಲಾಗಿಲ್ಲ. ಹಾಗಾಗಿ ಅದನ್ನ ರಾಂಗ್. ಎರಡನೇ ಹೇಳಿಕೆಗಳು ಕೂಡ ತಪ್ಪು. ಯಾಕಂದ್ರೆ ಭೌಗೋಳಿಕವಾಗಿ ಚೀನಾ ವಿಶಾಲವಾದ 5 ಸಮಯ ವಲಯಗಳಲ್ಲಿ ಹರಡಿಕೊಂಡಿದೆ. ಆದರೆ ರಾಜಕೀಯ ಮತ್ತು ರಾಷ್ಟ್ರೀಯ ಏಕತೆಯ ದೃಷ್ಟಿಯಿಂದ ಇಡೀ ಚೀನಾ ದೇಶವು ಅಧಿಕೃತವಾಗಿ ಒಂದೇ ಒಂದು ರಾಷ್ಟ್ರೀಯ ಸಮಯವನ್ನು ಬಳಸಲಾಗುತ್ತಿದೆ. ಓಕೆನಾ. ಒಂದನ್ನು ಬಳಸ್ತಿದ್ದಾರೆ, ಒಂದನ್ನು ಮಾತ್ರ ಬಳಸ್ತಿದ್ದಾರೆ. ಅದರಲ್ಲಿ ಎಷ್ಟು ಬಳಸ್ತಿದ್ದಾರೆ ಅಂತ ಹೇಳಿದ್ರೆ 2 ಹೇಳಿಕೆಗಳನ್ನು, 2 ಕಾಲಮಾನವನ್ನು ಬಳಸಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಒಂದನ್ನು ಮಾತ್ರ ಬಳಸ್ತಿದ್ದಾರೆ. ಇದು ಅದನ್ನು ಬೀಜಿಂಗ್ ಸಮಯ ಎಂದು ಕೂಡ ಕರೀತಾರೆ. ನಮ್ದ್ರಲ್ಲೂ ಒಂದು ಕಂಡು ಬರುತ್ತೆ. ಓಕೆನಾ. 82 ಡಿಗ್ರಿ ನಮ್ದು ಕಂಡು ಬರುತ್ತೆ, ಇವರಲ್ಲಿ ಬೀಜಿಂಗ್ ಸಮಯ ಅವ್ರದ್ರಲ್ಲಿ ಬೇರೆ ಕಂಡು ಬರುತ್ತೆ. ಯಾಕಂದ್ರೆ ಇದರ ಟೈಮ್ ಲೈನ್ ಯಾಕಂತಂದ್ರೆ ಇಡೀ ದೇಶಕ್ಕೆ ಒಂದೇ ಟೈಮ್ ಲೈನ್ ಇರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಅಂತ ಅದು ರಷ್ಯಾ ದೊಡ್ಡ ದೇಶ ಆಗಿರೋದ್ರಿಂದ ಅದರಲ್ಲಿ 11 ಟೈಮ್ ಲೈನ್ ಇದಾವೆ. ನಮ್ದ್ರಲ್ಲಿ ಒಂದೇ ಟೈಮ್ ಲೈನ್ ಇದೆ. ಅದಕ್ಕೆ ನಾವು 82.5 ಡಿಗ್ರಿ ರೇಖಾಂಶ ಅಂತ ಕೂಡ ಕರೆಯಲಾಗ್ತದೆ. ಅದಕ್ಕೆ ಅದೇ ರೀತಿ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ರಿ. ಇದರಲ್ಲಿ 11 ಟೈಮ್ ಲೈನ್ ಇದಾವೆ ಅದರಲ್ಲಿ ರಷ್ಯಾದಲ್ಲಿ. ಚೀನಾವು ಕೂಡ ದೊಡ್ಡ ದೇಶ ಆಗಿರೋದ್ರಿಂದ ಅದರಲ್ಲಿ 5 ಟೈಮ್ ಲೈನ್ ಇದಾವೆ. 5 ಟೈಮ್ ಲೈನ್. ಬಟ್ ಅವರು ಕೂಡ 5 ಟೈಮ್ ಲೈನ್ ಇದ್ರೆ ಮಿಡ್ಲು ಒಂದ್ ಯಾವ್ದು ಇರುತ್ತೆ, 1 2 3 4 5 ಟೈಮ್ ಲೈನ್. ಅದ್ರಲ್ಲಿ ಮಿಡ್ಲ್ ಯಾವ್ದಿದೆ, 1. ಅದನ್ನ ಬೀಜಿಂಗ್ ಮೇಲೆ ಬಂದಿದೆ. ಅದನ್ನೇ ಅವರು ಅಲ್ಲಿ ಯಾವ ಟೈಮ್ ಇರುತ್ತೆ ಅದು ಇಡೀ ದೇಶವೇ ಅದನ್ನೇ ಅಪ್ಲೈ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಡ್ಕೊಂಡು ಹೋಗ್ತಾರೆ. ರಷ್ಯಾದ ಸಮಯ ವಲಯದಲ್ಲಿ
ರಷ್ಯಾ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ವಿಶಾಲವಾಗಿದೆ ಅಂದ್ರೆ ಒಂದು ದೇಶದ ಜನರು ಉಪಹಾರ ಸೇವಿಸುತ್ತಿದ್ದರೆ ಇನ್ನೊಂದು ಜನರು ಮಲಗುವ ಸ್ಥಿತಿ ಇದೆ ಅಂದ್ರೆ ರಷ್ಯಾ ದೇಶ ಇಲ್ಲಿದೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ರಷ್ಯಾ ದೇಶ ಅಂತ ಅಂದ್ರೆ ಇದನ್ನ ಅರ್ಧ ಡಿವೈಡ್ ಮಾಡಿದೆ ಅಂದ್ರೆ ಇಲ್ಲಿ ಸೂರ್ಯ ಹುಟ್ಟಿರ್ತಾನೆ, ಇವಾಗಿನ್ನು ಇಲ್ಲಿ ಎದ್ದು ಟಿಫನ್ ಮಾಡ್ತಿದಾರೆ ಅಂತಂದ್ರೆ ಇಲ್ಲಿ ಅವಾಗ ತಾನೇ ಸೂರ್ಯ ಮುಳುಗಿ ಇಲ್ಲಿ ಆಲ್ರೆಡಿ ಮಲ್ಗಕ್ ಸ್ಟಾರ್ಟ್ ಮಾಡ್ತಿರ್ತಾರೆ, ಇವರು ಎದ್ದೇಳಕ್ ಸ್ಟಾರ್ಟ್ ಮಾಡ್ತಿರ್ತಾರೆ. ಅಂದ್ರೆ ಅಷ್ಟು ಡಿಫ್ರೆನ್ಸ್ ಇದೆ, ಅಷ್ಟು ಲಾಂಗ್ ಇದೆ ಅಂತ ಹೇಳ್ತಿದ್ದಾನೆ. ಓಕೆನಾ. 2010ರಲ್ಲಿ ಸುಮಾರು 9 ವಲಯನ ಮಾಡಿದ್ರು. 2011ರಲ್ಲಿ ಮತ್ತೆ 11 ವಲಯಗಳನ್ನೇ ರಷ್ಯಾ ಕಂಟಿನ್ಯೂ ಆಗಿ ಮಾಡ್ತದೆ. ಹಾಗಾಗಿ ದೊಡ್ಡ ದೇಶ ಆಗಿರೋದ್ರಿಂದ ಟೈಮ್ ಲೈನ್ ಕೂಡ ಜಾಸ್ತಿ ಮಾಡಿದ್ದಾರೆ. ಚೀನಾದ ಸಮಯ ವಲಯದಲ್ಲಿ 1949ಕ್ಕಿಂತ ಮೊದಲು ಚೀನಾದಲ್ಲಿ 5 ಸಮಯ ವಲಯಗಳಿದ್ದು, ಆದ್ರೆ ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಆಡಳಿತಕ್ಕೆ ಇದು ಒಂದೇ ಸಮಯ ವಲಯವನ್ನ ನಿಗದಿ ಮಾಡಿದ್ದಾರೆ ಇವರು ಕೂಡ. ಕುತೂಹಲಕಾರಿ ಅಂಶ ಅಂದ್ರೆ ಚೀನಾ ಪಶ್ಚಿಮ ಭಾಗದಲ್ಲಿ ಉದಾಹರಣೆಗೆ ಸಿನಿಜಿಯಾಂಗ್ ಬೀಜಿಂಗ್ ಸಮಯವನ್ನು ಬಳಸಬೇಕಾಗಿರೋದ್ರಿಂದ ಇಲ್ಲಿ ಚಳಿಗಾಲದಲ್ಲಿ 10 ಗಂಟೆ ಆದರೂ ಕೂಡ ಸೂರ್ಯೋದಯವಾಗುವುದಿಲ್ಲ. ಓಕೆ, ಸೂರ್ಯೋದಯವಾಗುವುದಿಲ್ಲ, ಆ ರೀತಿ ಇದೆ. ಓಕೆನಾ. ಪ್ರಪಂಚದ ಸಮಯ ವಲಯಗಳಲ್ಲಿ ಅತಿ ಹೆಚ್ಚು ಸಮಯ ವಲಯ ಹೊಂದಿರುವ ದೇಶ ಯಾವುದು? ಫ್ರಾನ್ಸ್. ಓಕೆನಾ. ಭಾರತದ ಸಮಯ ವಲಯ ಕೇವಲ ಒಂದೇ ಸಮಯ ವಲಯ ಇದೆ ನಮ್ದು, 5:30 ಅಂತಂದು ಅದು ಕೂಡ ಕರಿತೀವಿ. ಅದನ್ನ 82.5 ಡಿಗ್ರಿಯಲ್ಲಿ ಕಂಡು ಬರುತ್ತದೆ. ನೋಡೋಣ ಮ್ಯಾಪ್ ಅಲ್ಲಿ ಇದೆ ನೋಡ್ರಿ ನಮ್ದು ಟೈಮ್ ಲೈನ್ ಇದೆ ನಮ್ದು. ಯಾವ್ದಾವ್ದು ದೇಶ ಯಾವ ರಾಜ್ಯದ ಮೇಲೆ ಆದೋಗುತ್ತೆ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ. ಈಗ 5 ರಾಜ್ಯಗಳ ಮೇಲೆ ಹಾದೋಗುತ್ತೆ. ಇದು 5 ರಾಜ್ಯಗಳ ಮೇಲೆ ಹಾದೋಗುತ್ತೆ. ಈಗ ಟೈಮ್ ನೋಡೋದಾಯ್ತಂತಂದ್ರೆ ಇದು ಮಿಡ್ಲ್ 5:30 ಅಂತಂದು ಇಲ್ಲಿ ತಗೊಂಡಿರ್ತೀವಿ. ಈ ಕಡೆ ಸ್ಟಾರ್ಟಿಂಗು 6:28 ಆಗಿರುತ್ತೆ. ಇಲ್ಲಿ ಬಂತಂದ್ರೆ 4:34 ಆಗಿರುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟ್ 5:30 ಆಗಿರುತ್ತೆ. ಇವೆರಡು ಡಿಫ್ರೆನ್ಸ್ ತಗೊಂಡಾಗ ಎಕ್ಸಾಕ್ಟ್ ಮಿಡ್ಲ್ ಇಲ್ಲಿ ಆಗುತ್ತೆ ಅಂತಂದು ಇಲ್ಲಿರುವಂತಹ ಟೈಮ್ ಲೈನ್ ಅನ್ನ ನಾವು ತಗೊಂಡಿದ್ದೀವಿ. ಇಲ್ಲಿರುವಂತಹ ಟೈಮ್ ಲೈನ್. ಓಕೆನಾ. ಇಂಟರ್ನ್ಯಾಷನಲ್ ಟೈಮ್ ಲೈನ್ ಅಂತಂದು 5:30 ಅಂತ ನಮ್ದು ಇರೋದು. ಓಕೆನಾ. ಓಕೆ, ನೆಕ್ಸ್ಟ್ ಒಂದು ನಿಮಿಷ. ಭಾರತದ ಉತ್ತರ ಬಯಲು ಪ್ರದೇಶ ಕುರಿತಾಗಿ ಈ ಕೆಳಗಿಂದ ಹೇಳಿಕೆಗಳು ಯಾವುವು? ಶಿಲೆ ಬಂಡೆಗಳು ಘನ ವಸ್ತುಗಳ ನಿಕ್ಷೇಪ 8ರಿಂದ 10 ಡಿಗ್ರಿ ಅಗಲವಾಗಿದ್ದು ಇದು ಕಿರಿದಾದ ಪಟ್ಟಿಯನ್ನ ಬಾಬರ್ ಎಂದು ಕರೆಯಲಾಗಿದೆ. ತೆರಾಯ್ ಇದು 10ರಿಂದ 20 ಕಿಲೋಮೀಟರ್ ಅಗಲವಾಗಿದ್ದು ಇಲ್ಲಿಯ ನದಿಗಳು ಮತ್ತು ತೊರೆಗಳು ಮರು ಕಾಣಿಸಿಕೊಂಡು ಜೌಗು ಮತ್ತು ನಿಂತ ನೀರಿನ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಎರಡನೇದು. ನೆಕ್ಸ್ಟ್, ಹಳೆಯ ಮತ್ತು ಹೊಸ ನೀರಿನ ನಿಕ್ಷೇಪಗಳು ಕದರ್ ಮತ್ತು ಭಾಗರ್ ಎಂದು ಅನುಕ್ರಮವಾಗಿ ಕರೆಯಲಾಗುತ್ತದೆ. ಈ ಬಯಲು ನದಿಯ ಹರಿಯುವಿಕೆಯಿಂದ ಕ್ಷಯಗೊಂಡಿರುವ ಮರಳಿನ ದಿಣ್ಣೆಗಳು ನದಿಯ ವಕ್ರ ಹರಿಯುವಿಕೆಯಿಂದ ಮುಖ್ಯ ನದಿ ಬೇರ್ಪಟ್ಟು ಮತ್ತು ಸಣ್ಣ ಹರಿವಿನ ವಿಭಜನೆಗೊಂಡು ಈ ಹಂತವನ್ನ ತಲುಪಿರುವ ಪ್ರದೇಶವಾಗಿದೆ. ನಾನೀಗ ಉತ್ತರ ಬಯಲು ಪ್ರದೇಶ, ಭಾರತದ ಉತ್ತರ ಬಯಲು ಪ್ರದೇಶ ಅನ್ನೋ ಈ ಟಾಪಿಕ್ ಮೇಲೆನೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅಂದ್ರೆ ಇದನ್ನ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ನಿಮಗೆ ಆ್ಯಪ್ ಅಲ್ಲಿ ಸಪ್ರೇಟ್ ಈ ಚಾಪ್ಟರ್ ಸಪ್ರೇಟ್ ಸಿಗುತ್ತೆ. ಈಗ ಎಕ್ಸಾಂಪಲ್ ಆಗಿ ನಿನ್ನೆ ಒಂದು ಪೇಪರ್ ಅಲ್ಲಿ CTI ಪೇಪರ್ ಅಲ್ಲಿ ಅರ್ಥಕ್ವೇಕ್ ಮೇಲೆ ಕ್ವಶನ್ ಬಂದಿತ್ತು. ಅದಕ್ಕಾಗಿ ನಾನು ಇನ್ ಡೀಟೇಲ್ ಆಗಿ ಅದಕ್ಕೆ 30 ಮಿನಿಟ್ಸ್ ಆಗಿದೆ ಆ ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಉತ್ತರ ಬಯಲು ಪ್ರದೇಶ ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋದ್ರಿಂದ ಇದಕ್ಕೆ ಸಪ್ರೇಟ್ ಒಂದು ವಿಡಿಯೋನ ನಿಮ್ಗೆ ಆ್ಯಪ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಕ್ವಶನ್ ಎಷ್ಟು ನಿರೀಕ್ಷೆ ಮಾಡ್ತಿದೆ ಅಷ್ಟನ್ನು ಮಾತ್ರ ಇದರಲ್ಲಿ ಹೇಳ್ತೀನಿ. ಇದಕ್ಕೆ ಆ ಚಾಪ್ಟರ್ನೇ ನಾನು ಬೇರೆ ಅಪ್ಲೋಡ್ ಮಾಡ್ತೀನಿ. ಈ ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅದನ್ನ ಮಾತ್ರ ಇಲ್ಲಿ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ. ಓಕೆನಾ. ಮ್ಯಾಕ್ಸಿಮಮ್ ಇಲ್ಲಿ ಕವರ್ ಮಾಡಿರ್ತೀನಿ, ಬಟ್ ಅದೇ ಚಾಪ್ಟರ್ ಅಂತ ನಾನು ನೋಡ್ಕೊಂಡಾಗ ಇನ್ನು ಡೀಟೇಲ್ ಆಗಿ ಹೇಳೋಕೆ ಸಾಧ್ಯ ಆಗುತ್ತೆ ಅಲ್ಲಿ. ಓಕೆನಾ. ಫಸ್ಟ್ನೇದು ಏನಿದೆ, ಶಿಲೆ ಮತ್ತು ಬಂಡೆಗಳು ಘನ ವಸ್ತುಗಳು ನಿಕ್ಷೇಪಗೊಂಡಿರೋದ್ರಿಂದ 8ರಿಂದ 10 ಕಿಲೋಮೀಟರ್ ಅಗಲದಾದ ಕಿರಿದಾದ ಬಟ್ಟಿ ಬಾಬರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದೇ ಆಪ್ಷನ್ ಇಸ್ ರೈಟು. ನೆಕ್ಸ್ಟ್, ತೆರಾಯ್ ವಲಯವು 10ರಿಂದ 20 ಕಿಲೋಮೀಟರ್ ಅಗಲವಿದ್ದು ಇಲ್ಲಿ ನದಿಗಳು ಮತ್ತು ತೊರೆಗಳು ಮರು ಕಾಣಿಸಿಕೊಂಡು ಜೌಗು ಮತ್ತು ನಿಂತ ನೀರಿನ ಪರಿಸ್ಥಿತಿ ಕಂಡು ಬರುತ್ತದೆ ಇಲ್ಲಿ ಅಂತ ಹೇಳ್ತಿದ್ದಾನೆ. ಇದು ಕೂಡ ರೈಟ್ ಆಗಿದೆ. ಓಕೆನಾ. ತೆರಾಯಲ್ಲಿ ಬಾಬರ್ ಆದ್ಮೇಲೆ ತೆರಾಯ್ ಇದು ಅಗಲವಿದ್ದು ನದಿಗಳ ತೊರೆಗಳು ಒಂದ್ಸರ ಹಿಂಗ ಮುಣ್ಕೊಂಡು ಮತ್ತೆ ಕಾಣಿಸ್ಕೊಂಡ್ ಬರ್ತವೆ ಅಂತ ಹೇಳ್ತಿದ್ರೆ ಇದು ಕೂಡ ರೈಟ್. ನೆಕ್ಸ್ಟ್, ಹಳೆಯ ಮತ್ತು ಹೊಸ ಮಣ್ಣಿನ ನಿಕ್ಷೇಪಗಳು ಕದರ್ ಮತ್ತು ಬಾಗರ್ ಅಂತ ಕೊಟ್ಟಿದ್ದಾನೆ. ಇಲ್ಲ, ಯಾಕಂದ್ರೆ ಹಳೆಯ ಮೆಕ್ಕಲು ಮಣ್ಣು ಅಂತ ಅಂದ್ರೆ ಬಂಗರ್ ಅಂತ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ರಾಂಗ್. ಇಲ್ಲಿ ಕದರ್ ಮತ್ತು ಬಗರ್ ಇವು ಅನುಕ್ರಮವಾಗಿ ಹಳೆಯ ಮತ್ತು ಹೊಸ ಅಂತ ಕೊಟ್ಟಿದ್ದಾನೆ. ಹಳೆಯ ಅಂತ ಬಂದಂದ್ರೆ ಬಂಗರ್ ಬರ್ಬೇಕು, ಹಾಗಾಗಿ ಅದು ರಾಂಗ್ ಇದು. ನೆಕ್ಸ್ಟ್, ಬಯಲುಗಳು ನದಿ ಹರಿಯುವಿಕೆಯಿಂದ ಕ್ಷಯಗೊಂಡಿರುವ ಮರಳಿನ ದಿಣ್ಣೆಗಳು ನದಿಯ ವಕ್ರ ಹರಿಯುವಿಕೆಯಿಂದ ಮುಖ್ಯ ನದಿಯಿಂದ ಬೇರ್ಪಟ್ಟು ಮತ್ತು ಸಣ್ಣ
ವಿಭಜನೆಗೊಂಡು ಪೂರ್ಣ ಹಂತವಾಗಿ ತಲುಪಿರುವ ಪ್ರದೇಶಗಳಾಗಿವೆ ನದಿ ಬಯಲುಗಳು ಅಂತ ಹೇಳ್ತಾರೆ. ಆಪ್ಷನ್ ಡಿ ಆಲ್ಸೋ ರೈಟ್. ಅಂದ್ರೆ ಈಗ ಎ ಬಿ ಡಿ ರೈಟ್, ಇದಕ್ಕೆ ಎ ಬಿ ರೈಟ್, ಎ ರೈಟು, ಬಟ್ ಇದರಲ್ಲಿ 3 ಹೇಳಿಕೆ ಇಲ್ಲ, 3 ಹೇಳಿಕೆ ರೈಟ್ ಇದಾವೆ. ಇದರಲ್ಲಿ ಯಾವ್ದು ರಾಂಗ್ ಅಂತಂದ್ರೆ ಸಿ ರಾಂಗ್. ಸಿ ಯಾವ್ದಾದ್ರಲ್ಲೇ ತೆಗೆದಾಕ್ತೀನಿ. ಇದು ಸಿ ಇದರಲ್ಲಿದೆ, ಸಿ ಇದರಲ್ಲಿದೆ, ಅಂದ್ರೆ ಆಪ್ಷನ್ 3ನೇದು ಮಾತ್ರ ರೈಟು, ಎ ಬಿ ಮತ್ತು ಡಿ. ಯಾಕಂತಂದ್ರೆ ಸಿ ರಾಂಗ್ ಇದೆ, ಹಾಗಾಗಿ ನಾನು ಸಿ ಎಲ್ಲೆಲ್ಲಿದೆ ಮೊದಲು ತೆಗೆದಾಕ್ಬಿಡ್ತೀನಿ. ಓಕೆ, ಆಪ್ಷನ್ ಸಿ ರೈಟ್. ಇದಕ್ಕೆ ಎ ಬಿ ಡಿ 3 ಹೇಳಿಕೆ ರೈಟ್ ಆಗಿರ್ತವೆ. ಇದಕ್ಕೆ ಇದು ನೋಡೋದಾದ್ರೆ ಬಬರ್ ಪ್ರದೇಶ ಕಲ್ಲುಗಳಿಂದ ಕೂಡಿದೆ, ಕಿರಿದಾದ ಪಟ್ಟಿ ಇದೆ. ತರಾಯಿ ಪ್ರದೇಶ ಜೋಗು ಮೌಲ್ಯಯುತವಾದ ಕಾಡುಗಳಿಂದ ಕೂಡಿದೆ. ಓಕೆನಾ, ಇದಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ, ಅದಕ್ಕೆ ಇದರಲ್ಲಿ ಸ್ವಲ್ಪ ಸ್ಪೀಡ್ ಹೇಳ್ತಿದ್ದೀನಿ. ಮೆಕ್ಕಲು ಮಣ್ಣು ಬಂಗರ್ ಎಂದು ಕರೆಯಲಾಗ್ತದೆ, ಹೊಸ ಮೆಕ್ಕಲು ಮಣ್ಣನ್ನು ಕಾದರ್ ಎಂದು ಕರೆಯಲಾಗ್ತದೆ. ಓಕೆನಾ, ಅದನ್ನ ಕ್ವಶನ್ ಅಲ್ಲಿ ಡಿಫ್ರೆನ್ಸ್ ಕೊಡ್ತಾನೆ, ಅದು ಉಲ್ಟಾ ಪಲ್ಟಾ ಕೊಡ್ತಾನೆ. ಏನ್ ಕೊಡ್ತಾನೆ, ಹಳೆ ಮೆಕ್ಕಲು ಮಣ್ಣನ್ನ ಕದರ್ ಅಂತ ಕರಿತೀವಿ, ಹೊಸ ಮೆಕ್ಕಲು ಮಣ್ಣನ್ನ ಬಗರ್ ಅಂತ ಕರಿತೀವಿ ಅಂತ ಹೇಳ್ತಾನೆ. ಇಲ್ಲ, ಹಳೆಯ ಮೆಕ್ಕಲು ಮಣ್ಣನ್ನ ನಾವು ಬಗರ್ ಅಂತ ಕರಿತೀವಿ, ಅದು ಹೊಸ ಮೆಕ್ಕಲು ಮಣ್ಣನ್ನ ನಾವು ಕದರ್ ಅಂತ ಕರಿತೀವಿ, ಅದನ್ನ ಉಲ್ಟಾ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್, ಮೈದಾನ ನದಿಗಳು ಪ್ರೌಢ ಹಂತದಲ್ಲಿ ಮಿಯಾಂಡರ್ ಮತ್ತು ಆಸ್ಕೋಬೋ ಲೇಕ್ ಸೃಷ್ಟಿ ಮಾಡ್ತವೆ ಅಂತ ಹೇಳ್ತಾರೆ. ಇದು ಕೂಡ ರೈಟ್ ಆಗಿದೆ. ಬಬರ್ ಇದು ಹಿಮಾಲಯದ ಇಳಿಜಾರಲ್ಲಿ ಶಿವಾಲಿಕ್ ಬೆಟ್ಟಗಳ ಸಮಾನಾಂತರವಾಗಿ ಕಲ್ಲು ಬಂಡೆಗಳಿಂದ ಕೂಡಿದ ಕಿರಿದಾದ ಪಟ್ಟಿ. ಇಲ್ಲಿ ನದಿಗಳು ಹೆಚ್ಚು ಅಡಗಿಕೊಳ್ಳುತ್ತವೆ, ಕಣ್ಮರೆ ಆಗ್ತವೆ. ಓಕೆನಾ, ಈ ಟಾಪಿಕ್ ನಿಮಗೆ ಪಿಕ್ಚರ್ ವೈಸ್ ತೋರಿಸಿದ್ರೆ ಇನ್ನೂ ಅರ್ಥ ಆಗುತ್ತೆ, ಹಾಗಾಗಿ ಈ ಸಪ್ರೇಟ್ ಚಾಪ್ಟರ್ ಮಾಡ್ತೀನಿ, ದಯವಿಟ್ಟು ನೋಡ್ರಿ. ನೆಕ್ಸ್ಟ್ ಯಾಪಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್, ತೆರಾಯ್ ಇದು ಬಾಬರ್ ಪ್ರದೇಶದ ಕೆಳಭಾಗದಲ್ಲಿದೆ. ಇಲ್ಲಿ ಕಣ್ಮರೆಯಾದ ನದಿಗಳು ಮತ್ತೆ ಮೇಲ್ಮೈಗೆ ಬರುತ್ತವೆ. ಇದು ಅತ್ಯಂತ ಜೋಗು ಪ್ರದೇಶವಾಗಿದ್ದು ದಟ್ಟವಾದ ಕಾಡುಗಳು ಮತ್ತು ವನ್ಯಜೀವಿಗಳಿಂದ ಕೂಡಿರೋದಾದಂದ್ರೆ ತೆರಾಯ್. ಓಕೆನಾ, ನೆಕ್ಸ್ಟ್, ಬಂಗರ್ ಇದು ನದಿ ಪ್ರವಾಹ ಮಟ್ಟಕ್ಕಿಂತ ಮೆಕ್ಕಲು ಮಣ್ಣಿನ ಪ್ರದೇಶ ಹೆಚ್ಚು. ಇದು ಕಡಿಮೆ ಫಲವತ್ತವಾಗಿದ್ದು ಮಣ್ಣಿನಲ್ಲಿ ಸುಣ್ಣದ ನಿಕ್ಷೇಪಗಳು ಹೆಚ್ಚಾಗಿರ್ತವೆ. ಕದರ್ ಇದು ನದಿ ಬಯಲಿನ ಹತ್ತಿರದಲ್ಲಿರುವ ಹೊಸ ಮೆಕ್ಕಲು ಮಣ್ಣು ಪ್ರದೇಶ. ಪ್ರತಿ ಪ್ರವಾಹದ ಮೂಲಕ ಹೊಸ ಮೆಕ್ಕಲು ಮಣ್ಣು ಬಂದು ಸೇರಿದು ಇದರ ಅತ್ಯಂತ ಫಲವತ್ತತೆ ಮತ್ತು ಕೃಷಿಗೆ ಯೋಗ್ಯವಾಗಿದೆ ಕದರ್. ಓಕೆನಾ, ನದಿಯ ನಿರ್ಮಿತ ಸ್ವರೂಪ ಪ್ರಶ್ನೆಯಲ್ಲಿ ತಿಳಿಸಿರುವಂತೆ ನದಿಗಳು ಪ್ರೌಢ ಹಂತದಲ್ಲಿ ಬಯಲು ಪ್ರದೇಶಕ್ಕೆ ಬಂದಾಗ ವೇಗ ಕಡಿಮೆಗೊಂಡು ವಿಶಿಷ್ಟವಾದ ಸ್ವರೂಪವನ್ನು ಸೃಷ್ಟಿ ಮಾಡ್ತವೆ. ಮಿಯಾಂಡರ್ ನದಿ ಹಾವಿನಂತೆ ಅಂಕುಡೊಂಕಾಗಿ ಹರಿದು ಮಿಯಾಂಡರ್ ಎನ್ನಲಾಗುತ್ತದೆ. ನದಿ ಈ ರೀತಿ ಹರಿದ್ರೆ ಅದನ್ನ ಮಿಯಾಂಡರ್ ಅಂತ ಕರೀತಾರೆ. ಆಕ್ಸ್ಬೋ ಲೇಕ್ ಇದು ನದಿ ಅಂಕುಡೊಂಕಾಗಿ ನದಿಯಿಂದ ಬೇರ್ಪಟ್ಟು ಕುದುರೆಯ ಆಳಾಕಾರದ ಸರೋವರನ್ನ ನಿರ್ಮಿಸುತ್ತದೆ. ಈಗ ಎಕ್ಸಾಂಪಲ್ ಆಗಿ ಈ ರೀತಿ ಹರಿತಿದೆ ನದಿ, ಈ ರೀತಿ ಹರಿತಿದೆ. ಎಷ್ಟೋ ನೂರಾರು ವರ್ಷಗಳಾದ್ಮೇಲೆ ಹಿಂಗ ಹರಿಯುತ್ತೆ. ಓಕೆನಾ, ಹಿಂಗ ಹರಿಯುತ್ತೆ. ಹೀಗ ಹರಿದಾಗ ಒಂದ್ ನಿಮಿಷ, ಇದು ಹಿಂಗ ಹರಿತಾ ಏನಾಗ್ಬಿಡುತ್ತಂದ್ರೆ ಸ್ವಲ್ಪ ಸ್ಪೀಡ್ ಬಂತು ನದಿ ಸ್ಪೀಡ್ ಬಂದಾಗ ಹಿಂಗೆ ಹರಿಯಕ್ ಸ್ಟಾರ್ಟ್ ಮಾಡುತ್ತೆ. ಮತ್ತು ಬಹಳ ವರ್ಷ ಆದ್ಮೇಲೆ ಹಿಂಗ ಆಗ್ಬಿಡುತ್ತೆ, ಇಲ್ಲಿ ಹರಿಯಕತ್ ಬಿಡುತ್ತೆ. ಹಿಂಗ ಹೋಗೋದು ಹಿಂಗೆ ಹೋಗ್ಬಿಡೋದು ಮಾಡ್ತಾ ಇರುತ್ತೆ. ಇಲ್ಲಿ ನಿಂತಿರ್ತಲ್ವ ನೀರು, ಇದನ್ನ ನಾವು ಆಸ್ಕ್ಬೋ ಲೇಕ್ ಅಂತ ಕರಿತೀವಿ. ನದಿ ದ್ವೀಪಗಳು ನದಿ ಹರಿವಿನ ಮಧ್ಯೆ ಮಣ್ಣು ಶೇಖರಣೆ ಆದಾಗ ದ್ವೀಪಗಳು ಸೃಷ್ಟಿಯಾಗುತ್ತವೆ. ಉದಾಹರಣೆಗೆ ಬ್ರಹ್ಮಪುತ್ರ ನದಿ ಮಜುಲಿ ದ್ವೀಪ ಅಂದ್ರೆ ನದಿ ಹರಿವಿನ ಮಧ್ಯದಲ್ಲಿ. ಈಗ ನದಿ ಹಿಂಗ ಹರಿತಿದೆ, ರಭಸದಲ್ಲಿ ಹರಿತಿದೆ, ಇಲ್ಲೇನೋ ಒಂದು ಕಲ್ಲು ಸ್ವಲ್ಪ ಗುಡ್ಡ ಹಿಂಗ್ ಬರುತ್ತೆ, ಈ ರೀತಿ ಇಲ್ಲೇನೋ ಒಟ್ಟು ಹಿಂಗದ್ದಾಗ ನದಿ ಈ ಕಡೆ ಮತ್ತೆ ಈ ಕಡೆ ಹರಿತಿದ್ದಾಗ ಹಿಂಗ ಹರ್ಕೊಂಡು ಮುಂದೆ ಹೋಗುತ್ತಲ್ವಾ, ಡಿವೈಡ್ ಆಗಿ ಅದನ್ನ ನಾವು ದ್ವೀಪ ಅಂತ ಕರಿತೀವಿ. ಓಕೆನಾ, ಅಂತಂತ ದೊಡ್ಡ ದ್ವೀಪ ಬ್ರಹ್ಮಪುತ್ರ ನದಿಯಲ್ಲಿರೋದು ಮಜುಲಿ ದ್ವೀಪ. ಓಕೆನಾ, ಈ ರೀತಿ ಶ್ರೀರಂಗಪಟ್ಟಣ ದ್ವೀಪ ಇದೆ ನಮ್ಮ ಕರ್ನಾಟಕದಲ್ಲಿ. ಆ ರೀತಿ ದ್ವೀಪಗಳು ಕಂಡು ಬರ್ತಾವಲ್ವ, ಅದನ್ನ ದ್ವೀಪಗಳಂತ ಕರಿತೀವಿ. ಅಂದ್ರೆ ನದಿ 2 ರೀತಿ ಕವಲಾಗಿ ಹರಿದು ಮಿಡ್ಲ್ ಪ್ಲೇಸ್ ಉಳಿದ್ರೆ ಅದನ್ನ ನಾವು ದ್ವೀಪ ಅಂತ ಕರಿತೀವಿ. ಇದು ಆಕ್ಸ್ಬೋ ಲೇಕ್ ನೋಡ್ರಿ. ಓಕೆನಾ, ಇದು ಆಕ್ಸ್ಬೋ ಲೇಕ್. ಫಸ್ಟ್ ಒಂದು ನದಿ ಹಿಂಗ ಡೈರೆಕ್ಟ್ ಹರಿತಿರುತ್ತೆ, ಆಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಹಿಂಗ ಹರಿತಿರುತ್ತೆ, ಆಮೇಲೆ ಇದು ಹಾವಿನ ಆಕಾರದಲ್ಲಿ ಇರುತ್ತೆ, ಆಮೇಲೆ ಈ ಕ್ಲೋಸ್ ಆಗಿಬಿಡುತ್ತೆ. ಇದು ಜಾಗ ಬಂದು ಸೀದಾ ಡೈರೆಕ್ಟ್ ಹೋಗ್ಬಿಡುತ್ತೆ. ಕೆಲವೊಂದಿಷ್ಟು ವರ್ಷಗಳ ಹರಿದಿರುವಂತಹ ಈ ನದಿ ಇಲ್ಲೇ ಸ್ಟಾಕ್ ಆಗಿರೋದ್ರಿಂದ ಅದನ್ನ ನಾವು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಓಕೆನಾ, ಐ ಹೋಪ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡ್ರಿ. ಈ ಟಾಪಿಕ್ ಉತ್ತರ ಭಾರತದ ಮೈದಾನ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಓಕೆನಾ, ಇದರಲ್ಲಿ ನಾರ್ದರ್ನ್ ಪ್ಲೇನ್ಸ್ ಆಫ್ ಇಂಡಿಯಾ ಅಂತ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಆಲ್ರೆಡಿ ರೆಕಾರ್ಡ್ ಇದೆ, ಅದು ಅಪ್ಲೋಡ್ ಮಾಡ್ತೀನಿ. ಯಾಕಂತಂದ್ರೆ ಅದ್ರ ಡೀಟೇಲ್ ಆಗಿ ಕ್ಲಾಸನ್ನು ಅಪ್ಲೋಡ್ ಮಾಡಬೇಕು. ಮಿನಿಮಮ್ ಆಗಿ 20 ಮಿನಿಟ್ಸ್ ಆಗುತ್ತೆ, ಹಾಗಾಗಿ ಇದ್ರ ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಯಾಕಂತಂದ್ರೆ ಈ ಟಾಪಿಕ್ ಮೇಲೆ ಯಾವಾಗ್ಲೂ ಕ್ವಶನ್ಸ್ ಬರುತ್ತೆ. ಓಕೆನಾ, ಯಾವಾಗ್ಲೂ ಕ್ವಶನ್ಸ್ ಬರುತ್ತೆ. ಇದನ್ನ ಯೂನಿಕ್ ಚಾಪ್ಟರ್ ಅಂತ ಕೂಡ ನಾವು ಕರಿಬಹುದು. ಹಾಗಾಗಿ ನೀವು ಯಾಪಲ್ಲಿ ಇದ್ರ ಕ್ಲಾಸಲ್ಲಿ ಈಗ ಎಷ್ಟು ಬ್ರೀಫ್ ಆಗಿ ಹೇಳಿದೀನಿ, ಯಾಪಲ್ಲಿ ಇದನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ ಆ ಟಾಪಿಕ್ ಅನ್ನು ಮಾತ್ರ. ಮತ್ತೆ ಬೇರೆ ಟಾಪಿಕ್ ಬಂದ್ರೆ ಅವನು ಕೂಡ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಯಾಕಂತಂದ್ರೆ
ಈಗ ಒಂದು ಚಾಪ್ಟರ್ ಸಣ್ಣ ಚಾಪ್ಟರ್, ಈಗ ರಿವರ್ ಸಿಸ್ಟಮ್ ಅಂತಂದ್ರೆ ಗ್ಲಾನ್ಸ್ ಆಗಿ ಹೇಳ್ಕೊಂಡು ಹೋಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಇಂಥ ಚಾಪ್ಟರ್ನ ನಿಮಗೆ ಅರ್ಥ ಮಾಡಿಸ್ಬೇಕು, ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ ಅಂತ ಬಂದ್ರೆ ಸ್ವಲ್ಪ ಅರ್ಥ ಮಾಡ್ಸೋಕೆ ಟೈಮ್ ಬೇಕಾಗುತ್ತೆ. ಅಂಥವನ್ನ ಸಪ್ರೇಟನ್ನ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲೂ ಕೂಡ ಇರುತ್ತೆ ನಿಮಗೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿಡಿಯೋದಲ್ಲೂ ಇರುತ್ತೆ, ಸಪ್ರೇಟ್ ವಿಡಿಯೋದಲ್ಲೂ ಕೂಡ ಇರುತ್ತೆ. ಈಗ ಎಕ್ಸಾಂಪಲ್ ಆಗಿ ಡೈರೆಕ್ಟ್ ನಿಮಗೆ ಭೂಕಂಪದ ಬಗ್ಗೆ ನಿಮಗೆ ಕ್ಲಾಸ್ ಬೇಕು ಅಂತ ಅಂದಾಗ, ಈಗ ಕ್ವಶನ್ ಪೇಪರ್ ಎಲ್ಲ ತೆಗಿತೀರಾ, 17 ಕ್ವಶನ್ ಪೇಪರ್ ಅಪ್ಲೋಡ್ ಆಗಿರುತ್ತೆ. ಯಾವ್ಯಾವ ಕ್ವಶನ್ ಪೇಪರ್ ಅಲ್ಲಿ ಅರ್ತ್ ಕ್ವೇಕ್ಸ್ ಬಗ್ಗೆ ಹೇಳಿದೀನಿ ಅಂತಂದು ಸರ್ಚ್ ಮಾಡಿ ನೋಡೋದಕ್ಕಿಂತ ಡೈರೆಕ್ಟ್ ಭೂಕಂಪ ಅನ್ನೋದು ಕೂಡ ಒಂದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ಅಲ್ಲಿ ಡೈರೆಕ್ಟ್ ಆಗಿ ನೋಡೋಕೆ ಸಾಧ್ಯ ಇರಬೇಕು. ನಿಮಗೆ ಪ್ರಿಪ್ರೇಷನ್ಗೆ ಈಸಿ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಮಾಡಿರುತ್ತೆ. ಓಕೆನಾ? ಈಗ ಇದೆಷ್ಟು ಸ್ಲೈಡ್ ನಂಬರ್ 42, 100 ಸ್ಲೈಡ್ ಏನೋ ಇದಾವೆ, ಸಾರಿ 98 and 100 ಸ್ಲೈಡ್ ಇದಾವೆ. ಇನ್ನೂ ಅರ್ಧ ಕ್ಲಾಸ್ ಇನ್ನು ಮುಗ್ದಿಲ್ಲ. ಹಾಗಾಗಿ ಉಳಿದ ಕ್ಲಾಸ್ ಅನ್ನ ನಿಮಗೆ, ಉಳಿದ ಪಾರ್ಟ್ ಅನ್ನ, ಈಗ ಪಾರ್ಟ್ 1 ಇದು ಅಂತಂದು ಆ್ಯಪಲ್ಲಿ ಅಪ್ಲೋಡ್ ಆಗುತ್ತೆ, ಯೂಟ್ಯೂಬ್ ಅಲ್ಲಿ ಡೈರೆಕ್ಟ್ ಆಗಿ ಅಪ್ಲೋಡ್ ಆಗುತ್ತೆ. ಪಾರ್ಟ್ 2 ಅನ್ನ ನಿಮಗೆ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀವಿ. ಪಾರ್ಟ್ 2 ಪಾರ್ಟ್ 1 ಎರಡೂ ಕೂಡ ನಿಮಗೆ ಆ್ಯಪಲ್ಲಿ ಸಿಗ್ತವೆ. ಇನ್ನು ಬೇರೆ ಬೇರೆ ಕ್ವಶನ್ಸ್ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿರೋದಿರುತ್ತೆ. ಓಕೆನಾ? ಯಾವ್ಯಾವ ಕ್ವಶನ್ಸ್ ಇದಾವೆ ಸಂಪೂರ್ಣವಾಗಿ ಅದರದ್ದೇನೋ ಟಾಪಿಕ್ ಬಂದ್ರೂ ಕೂಡ ಡೀಟೈಲ್ ಆಗಿ ಅನಾಲಿಸಿಸ್ ಮಾಡಿರುತ್ತೆ. ಓಕೆನಾ? ಇವನ್ನೆಲ್ಲವೂ ಕೂಡ ನಿಮಗೆ ಆ್ಯಪಲ್ಲಿ ಸಿಗುತ್ತೆ. ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೂ ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ ಓಕೆ ಯಾವ ರೀತಿ ಜಾಯ್ನ್ ಆಗೋದಂತ ಕೂಡ ನಾನು ಹೇಳಿದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದರ ಥ್ರೂ ಬಂದು ನೀವು ಅಲ್ಲಿ ಆ್ಯಪ್ ಲಿಂಕ್ ಸಿಗುತ್ತೆ, ಅಥವಾ ಡೈರೆಕ್ಟ್ ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೇ ಇರುತ್ತೆ. ಅದಕ್ಕೆ ಹೋದ್ಮೇಲೆ ನಿಮಗೆ ಜಿಯೋಗ್ರಫಿ ಮಾತ್ರ ಬೇಕಂತಂದ್ರೆ ಈ ರೀತಿ ಒಂದು ಪಿಕ್ಚರ್ ಇರೋದು ಸಿಗುತ್ತೆ ನಿಮಗೆ ಆ್ಯಪಲ್ಲಿ. ಓಕೆನಾ? ಪೇಡ್ ಕೋರ್ಸಸ್ ಅಂತ ಹೋದ್ಮೇಲೆ ಈ ರೀತಿ ಪಿಕ್ಚರ್ ಸಿಗುತ್ತೆ ನಿಮಗೆ. ಅದೇ ಪೊಲಿಟಿ ರಿಲೇಟೆಡ್ ಬೇಕಂತಂದ್ರೆ ಕೂಡ ಅದಕ್ಕೆ ಸಪ್ರೇಟ್ ಇದೆ, ಇಂಗ್ಲಿಷ್ ಕನ್ನಡ ಕಂಪ್ಯೂಟರ್, ಆಮೇಲೆ ಅವು 3 ಮಿಕ್ಸ್ ಇರೋದು ಒಂದಿದೆ. ಆ ರೀತಿ ನಿಮ್ಗೆ ಯಾವ ಬ್ಯಾಚ್ ಬೇಕು ಅದನ್ನ ತಗೊಳಕ್ಕೆ ಸಾಧ್ಯ ಇರಬೇಕು. 90 days ವ್ಯಾಲಿಡಿಟಿ ಇರುತ್ತೆ. 250 ಇಂದ 300 ಒಳಗೆ ನಿಮಗೆ ಪ್ರೈಸ್ ಇರುತ್ತೆ ಎಲ್ಲ. ನಿಮ್ಗೆ ಯಾವ್ದಾದ್ರು ಕ್ಲಾಸ್ ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಆ್ಯಪಲ್ಲಿ ನಿಮಗೆ ಇದರ ರಿಮೈನಿಂಗ್ ಪಾರ್ಟ್ ಅಪ್ಲೋಡ್ ಆಗುತ್ತೆ ಅಂತ ಹೇಳ್ತಾ, ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆ, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.